ಹಲೋ, ವಿದ್ಯಾಸಾಧನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೇನು ನೋಡೋಣಪ್ಪ ಅಂದ್ರೆ ಲಾಭ ಮತ್ತು ನಷ್ಟ. ಇದೇನು ಮೆಂಟಲ್ ಎಬಿಲಿಟಿ ಒಂದು ಚಾಪ್ಟರ್. ಲಾಭ ಅಂದರೆ ಫಸ್ಟ್ ನೋಡೋಣ. ಲಾಭ ಅಂದರೆ ಒಂದು ವಸ್ತುವನ್ನು ತೊಗೊಂಡಿರ್ತೀವಿ. ಒಂದು ವಸ್ತು ಅಂದರೆ ಅಸಲು ಬೆಲೆ ಕೊಟ್ಟು ತೊಗೋತೀವಿ. ಅಸಲು ಅಂದರೆ ಕೊಂಡ ಬೆಲೆ. ಒಂದು ವಸ್ತು ತೊಗೊಂಡಿರ್ತೀವಿ. ಯಾವುದೋ ಒಂದು ಎಕ್ಸಾಂಪಲ್ ತಗೋರಿ, ಒಂದು ಮೊಬೈಲ್ ತೊಗೋರಿ, ಇಲ್ಲ ಒಂದು ಫೋನ್ ತೊಗೋರಿ. ಫೋನ್ ತೊಗೊಂಡ್ರೆ ಅಂತೀವಿ ಲಾಭ ಎಷ್ಟು ಕೊಟ್ಟು ತೊಗೊಂಡಿರ್ತೀವಿ? 1,000 ರೂಪಾಯಿ ಕೊಟ್ಟು ತೊಗೊಂಡಿರಿ ಅಂತ ಹೇಳ್ತಾರೆ ಎಕ್ಸಾಂಪಲ್. ಇನ್ನು 1,000 ಕೊಟ್ಟು ತೊಗೊಂಡ್ರಿ ಅಂದ್ರೆ ನೀವು 1,200 ರೂಪಾಯಿ ಮಾಡ್ತೀರಿ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ 1,200 ರೂಪಾಯಿ. ಇಲ್ಲಿ ಎಷ್ಟು ಲಾಭ ಆಗ್ತದೆ ನಿಮ್ಗೆ? 200 ರೂಪಾಯಿ ಲಾಭ. ಅವ ನಮ್ಗೆ ಎಕ್ಸಾಮ್ಗೆ ಹೆಂಗೆ ಕೇಳ್ತಾನೆ, ಇಲ್ಲಿ ಎಷ್ಟು ರೂಪಾಯಿ ಲಾಭ ಅಂತ ಕೇಳ, ಎಷ್ಟು ಪ್ರತಿಶತ ಅಂತ ಕೇಳ್ತಾನೆ. ಪ್ರತಿಶತ ಅಂದ್ರೆ ಏನ್ರಿ? ಪರ್ಸೆಂಟೇಜ್. ಏನ್ರಿ ಪ್ರತಿಶತ ಅಂದ್ರೆ ಏನು? ಪರ್ಸೆಂಟೇಜ್. ಪ್ರತಿಶತ ಅಂದ್ರೆ ಎಷ್ಟು? ಪರ್ಸೆಂಟೇಜ್. ಎಷ್ಟು ಪರ್ಸೆಂಟೇಜ್ ಅಂದ್ರೆ ಎಷ್ಟು? 100 ಕನ್ಸಿಡರ್ ಮಾಡ್ಕೊಂತೀವಿ. 100ಕ್ಕೆ ಹೆಂಗೆ ಕನ್ಸಿಡರ್ ಮಾಡ್ಕೊಳೋದು? ಇದನ್ನು ಬೇಸಿಕ್. ಲಾಭ ಅಂದ್ರೆ ಹೆಂಗೆ? ಈಗ 200 ರೂಪಾಯಿ ಬಂತು ನಮ್ಗೆ ಪರ್ಸೆಂಟೇಜ್ ಒಳಗೆ ಹೇಳ್ಬೇಕು. ಇದನ್ನು ಹೆಂಗೆ ಕನ್ಸಿಡರ್ ಮಾಡ್ಕೋಬೇಕು ಅಂದ್ರೆ ಇದು ಈಗ ನೋಡ್ರಿ, ಯಾಕೆ ನೋಡ್ರಿ, ಈಗ ಕೊಂಡ ಬೆಲೆ ಎಷ್ಟೈತಿ ನಮ್ಗೆ? 1,000 ಐತಿ. ಇದ್ರ 1,000ನ ಏನಂತ ತಿಳ್ಕೊಬೇಕ್ರಿ ನಾವು? 100. 100 = 1,000. ಈಗ ಏನು ಕೇಳ್ರಿ ನಮ್ಗೆ? 200 ಎಷ್ಟು? ಪ್ರಾಫಿಟ್ ಎಷ್ಟು ಐತೆ ನಮ್ಗೆ? 200 ಎಷ್ಟು ಪರ್ಸೆಂಟೇಜ್? ಇದನ್ನೇನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 200 / 1,000 × 100. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಎಷ್ಟು ಪ್ರಾಫಿಟ್ ಆಗ್ತದೆ ನಮ್ಗೆ? 20% ಪ್ರಾಫಿಟ್. ಇದಕ್ಕೇನಂತೀರಿ? ಲಾಭ ಅಂತ ಕರಿತೀವಿ. ಇದು ಜಸ್ಟ್ ಎಕ್ಸಾಂಪಲ್, ಬೇಸಿಕ್ ತಿಳಿತ್ರಿ ನಿಮ್ಗೆ. ನೋಡ್ರಿ, ಲಾಭ ಮತ್ತು ನಷ್ಟ ಅಂದ್ರೆ ಲಾಭದೊಳಗೆ ಏನಂದ್ರೆ ಮಾರಿದ ಬೆಲೆ ಪ್ಲಸ್ ಕೊಂಡ ಬೆಲೆ. ನಾವು ಮಾರಿದ ಬೆಲೆ ಯಾವತ್ತೂ ಜಾಸ್ತಿ ಮಾರಿರ್ತೀವಿ ಕೊಂಡ ಬೆಲೆಕಿನ. ಕೊಂಡ ಬೆಲೆ 100 ರೂಪಾಯಿ ಕೊಂಡ್ಕೊಂಡ್ವಿ ಅಂದ್ರೆ ಅದು 150 ರೂಪಾಯಿ ಮಾರಿರ್ತೀವಿ ಫಾರ್ ಎಕ್ಸಾಂಪಲ್. ಅದು ಇಲ್ಲಿ ನೋಡ್ರಿ, 1,000 ರೂಪಾಯಿ ಕೊಂಡ್ಕೊಂಡ್ವಿ, 1,200 ರೂಪಾಯಿ ಮಾರಿ, 200 ರೂಪಾಯಿ ಲಾಭ. ಇದನ್ನ ಪರ್ಸೆಂಟೇಜ್ ಒಳಗೆ 200. 100 = 1,000, 200 = ವಾಟ್ ಹಾಕಿ 20% ಪ್ರಾಫಿಟ್. ಇದನ್ನ ಏನಂತ ಕರಿತೀವಿ? ಲಾಭ. ಇದು ಫಾರ್ಮುಲಾ ಪ್ರಕಾರ ಏನು ಬರೀಬೇಕಪ್ಪ ಅಂತಂದ್ರೆ ಲಾಭ = ನೀವು ಫಾರ್ಮುಲಾ ಪ್ರಕಾರ ಬೇಕಂದ್ರೆ ಲಾಭ / ಕೊಂಡ ಬೆಲೆ × 100. ಇದು ಮಾಡಿದ್ರೆ ಏನು ಬರ್ತಾರೆ ನಮ್ಗೆ? ಲಾಭ ಪರ್ಸೆಂಟೇಜ್ ಬರ್ತೀವಿ. ಯಾವತ್ತು ನಮ್ಗೆ ಎಕ್ಸಾಮ್ ಕ್ವಶನ್ ಕೇಳಿದ್ರೆ ಪ್ರತಿಶತ ಎಷ್ಟು ಲಾಭ ಅಂತ ಕೇಳ್ತಾನೆ, ಎಷ್ಟು ಅಮೌಂಟ್ ಅಂತ ಕೇಳಿದ್ರೆ ಲಾಭ ಇಂಟು ಇದೇನ್ರಿ? ಲಾಭದ ಪರ್ಸೆಂಟೇಜ್. ಹಾಗಾದ್ರೆ ಮಾರಿದ ಬೆಲೆ ಅಂದ್ರೆ ಏನು ಕಂಡುಹಿಡ್ಕೊಂಡ್ರಿ ಫಸ್ಟ್ ನಾವು. ಈಗ ನಮ್ಗೆ ಕೊಂಡ ಬೆಲೆ ಅಂದ್ರೆ ಗೊತ್ತಿಲ್ಲ, ಮಾರಿದ ಬೆಲೆ ಅಂದ್ರೂ ಗೊತ್ತಿಲ್ಲ. ಮಾರಿದ ಬೆಲೆ ಅಂದರೆ ಫಸ್ಟ್ ಕೊಂಡ ಬೆಲೆ ಅಂದ್ರೆ ಒಂದು ವಸ್ತುವನ್ನು ಯಾವ ಅಮೌಂಟಿಗೆ ಕೊಂಡ್ಕೋತೀವಲ್ಲ ಅದು. ಫಾರ್ ಎಕ್ಸಾಂಪಲ್ ಈ ಡಸ್ಟರನ್ನ 20 ರೂಪಾಯಿ ಕೊಂಡ್ಕೊಂಡಿ ಅಂತ ನಾವು. ಇದು ಏನಾಗಿರ್ತೈತಿ? ಈ ವಸ್ತುವಿನ ಕೊಂಡ ಬೆಲೆ 20 ರೂ. ಹಾಗಾದ್ರೆ ಅದು ಮಾರಿದ ನಾವು ಎಷ್ಟಕ್ಕೆ ಮಾರ್ತಿದ್ರೆ ಇನ್ನೊಂದು 25 ರೂಪಾಯಿ ಮಾರಿದೆ ಅಂತ ತಿಳ್ಕೊ. ಇದನ್ನ ಏನಂತಿದ್ರು? ಮಾರಿದ ಬೆಲೆ ಎಷ್ಟು? 25 ರೂ. ಗೊತ್ತಾಯ್ತು? ಕೊಂಡ ಬೆಲೆ ಅಂದ್ರೆ ಏನು? ಇದು 20, ಇದು 25 ಮಾರಿದ ಬೆಲೆ. ಗೊತ್ತಾಯ್ತು? ಇದು ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ. ಈಗ ಇದ್ರ ಪ್ರಕಾರ ನಾವು ಕಂಡು ಹಿಡಿಬೇಕಂದ್ರೆ 5 / ಕೊಂಡ ಬೆಲೆ ಎಷ್ಟು? 20 × 100. 5 ಅಂದರೆ 5 4. ಇದು ಎಷ್ಟಾಗುತ್ತೆ? 25%. ಅಂದರೆ ನೋಡ್ರಿ ಬರ್ತಾರೆ. 4 ಅಂದರೆ 4 8 20 4 20 25% ಪ್ರಾಫಿಟ್. ಇದು ಇಷ್ಟು. ಇದು ಲಾಭ. ನೆಕ್ಸ್ಟ್ ಏನು ಬರ್ತಾರೆ? ಇಲ್ಲಿ ನಷ್ಟ ಬರುತ್ತೆ. ನೆಕ್ಸ್ಟ್ ಲಾಭ ಅಷ್ಟ ಹಾಕಿರಲ್ರಿ ನಾವು ವಸ್ತುವನ್ನು ಕೊಂಡ್ಕೊಂಡಾಗ. ಫಾರ್ ಎಕ್ಸಾಂಪಲ್ ಎಲ್ಲಾರ ನೋಡಿರ್ತೀರಿ APMC ಮಾರ್ಕೆಟ್ನಾಗ ಅಲ್ಲಿ ಎಲ್ಲಾರಲ್ಲಿ ಏನೋ ಕೊಂಡ್ಕೊಂಡು ಲಾಭ ನಷ್ಟ ಎರಡು ಇದ್ದೇ ಆಗ್ತದೆ. ನಷ್ಟ ಅಂದ್ರೆ ನೋಡ್ರಿ, ನೆಕ್ಸ್ಟ್ ನಷ್ಟ ಇಲ್ಲಿ ಏನ್ರಿ? ಕೊಂಡ ಬೆಲೆ ಜಾಸ್ತಿ ಇರುತ್ತೆ ಇಲ್ಲಿ ನಾವು ಮಾರಿದ ಬೆಲೆಕಿನ. ಯಾಕೆ? ಲಾಸ್ ಆಗಿರ್ತದೆ ನಾವು. ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ತಿಳಿಯಾಗುತ್ತಲ್ರಿ. ಕೊಂಡ ಬೆಲೆ ಜಾಸ್ತಿ ಇರುತ್ತೆ. ಈಗ ನಾವು ಇದನ್ನ ವಸ್ತುನ ಎಷ್ಟು ಕೊಂಡಿರ್ತೀವಿ? 25 ರೂಪಾಯಿ ಕೊಂಡ್ಕೊಂಡಿರ್ತೀವಿ. 25 ರೂಪಾಯಿ ಕೊಂಡ್ಕೊಂಡ್ರೆ ನಾವು ಎಷ್ಟಕ್ಕೆ ಮಾರ್ತೀವಿ? ಅದನ್ನು 20 ರೂಪಾಯಿ ಮಾರಿಟ್ಟಿರ್ತೀವಿ. ಅವಾಗ ಏನಾಗುತ್ತೆ? ನಮ್ಗೆ 5 ರೂಪಾಯಿ ಲಾಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಕೊಂಡ ಬೆಲೆ ಎಷ್ಟು? 25 ರೂಪಾಯಿ ಕೊಂಡ್ಕೊಂಡಿದ್ವಿ. ಮಾರಿ ಎಷ್ಟು ಇದ್ರೆ ಅದನ್ನ 20 ರೂಪಾಯಿ. ಎಷ್ಟು ರೂಪಾಯಿ ಲಾಸ್ ಆದ್ರೆ ನಮ್ಗೆ? 5 ರೂಪಾಯಿ ಲಾಸ್ ಆಗುತ್ತೆ. ಎದಕ್ಕೆ ಲಾಸ್ ಆಗುತ್ತೆ? ಯಾವತ್ತು ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ನಮ್ಗೆ ಯಾವತ್ತು ಕೊಂಡ ಬೆಲೆ ಮ್ಯಾಗ ಪ್ರಾಫಿಟ್ಟು ಲಾಸ್ ಯಾವತ್ತು ಎದುರಾಗುತ್ತೆ? ಕೊಂಡ ಬೆಲೆ ಮತ್ತು ಪ್ರಾಫಿಟ್ಟು ಆಗೋದು ಕೊಂಡ ಬೆಲೆ ಮ್ಯಾಗ, ಲಾಸ್ ಆಗೋದು ಕೊಂಡ ಬೆಲೆ ಮ್ಯಾಗ. ಯಾವತ್ತು 5 / 25 × 100.
5 5 5 5 ಎಷ್ಟಾಯ್ತು ನಮ್ಗೆ 20% ಲಾಸ್ ಆಯ್ತು. ಎಷ್ಟಾಯ್ತು? 20% ಲಾಸ್ ಆಯ್ತು. ಗೊತ್ತಾಯ್ತು ಯಾಕೆ ಲಾಸ್ ಆಗುತ್ತೆ 20%? ಅಂದ್ರೆ ನಾವು 25 ರೂಪಾಯಿ ಕೊಂಡ್ಕೊಂತೀವಿ, ಅದು 20 ರೂಪಾಯಿಗೆ ಮಾರಿವಿ. ಹಾಗಾದ್ರೆ ಮತ್ತೆ ನಮ್ಗೆ ಎಷ್ಟು ಲಾಸ್ ಆಗುತ್ತೆ? 20% ಲಾಸ್ ಆಯ್ತದೆ. ತಿಳಿದ್ರೆ ಇದು ಎಷ್ಟು ಅಂತ ಲಾಸ್ ಆಗ್ತದೆ? 20% ಲಾಸ್. ಇದಕ್ಕೆ ಏನಿದ್ದೀವಿ ನಾವು? ನಷ್ಟ. ಇದು ಫಾರ್ಮುಲಾ ಹೆಂಗಂದ್ರೆ ಏನೇ ಮಾಡಿದವ್ರಿ ನಷ್ಟ = ನಷ್ಟ ಎಷ್ಟಾಗಿರ್ತದಲ್ರಿ ನಮಗೆ? ಅದು ನಷ್ಟ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು 100. ಇದು ಫಾರ್ಮುಲಾ ರೀ. ನಷ್ಟ ಕೊಂಡ ಬೆಲೆ ಇಂಟು 100 ಇದೇನ್ರಿ ನಮ್ಗೆ ನಷ್ಟ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಏನು ಬರ್ತಪ್ಪ ಅಂತಂದ್ರೆ ರಿಯಾಯಿತಿ ಅಂತ ಬರ್ತದೆ. ಒಂದು ರಿಯಾಯಿತಿ ಅಂದ್ರೆ ಏನು ಸ್ವಲ್ಪ ನೋಡ್ಕೋಬೇಕ್ರಿ. ರಿಯಾಯಿತಿ ಅಂದ್ರೆ ಒಂದು ವಸ್ತು ನಮೂದಿತ ಬೆಲೆ. ನಮೂದಿತ ಬೆಲೆ ಅಂದ್ರೆ ಇಂಗ್ಲೀಷ್ನ ಮಾರ್ಕೆಟ್ ಪ್ರೈಸ್ ಅಂತ. ನಾವು MRP ರೇಟ್ ಅಂತ ಗೊತ್ತನ್ರಿ. ಒಂದು ವಸ್ತುವಿನ ಮ್ಯಾಗ MRP ರೇಟ್ ಕೊಟ್ಟಿರ್ತಾರೆ, ನಮೂದಿತ ಬೆಲೆ. ಅದ್ರ ಮೇಲೆ ಡಿಸ್ಕೌಂಟ್ ಕೊಡ್ತಿರ್ತಾರೆ ಅವತ್ತು. ಅದು ಡಿಸ್ಕೌಂಟ್ ಅಂದ್ರೆ ಏನಂದ್ರೆ ಅದ್ರ ಮೇಲೆ 10%, 20% ಸ್ವಲ್ಪ ಕೊಡ್ತಿರ್ತಾರೆ, ಡಿಪೆಂಡ್ ಅಪಾನ್ ಅವರು ಆಫರ್ ಮೇಲೆ ಕೊಡ್ತಿರ್ತಾರೆ. ಅದಕ್ಕೆ ಏನಂತೀವಿ? ರಿಯಾಯಿತಿ. ರಿಯಾಯಿತಿನ ಎದ್ರ ಮೇಲೆ ಕೊಡ್ತಾರೆ? ನಮೂದಿತ ಬೆಲೆ ಅಂತಾರೆ ಕನ್ನಡ ಒಳಗೆ. ನಮೂದಿತ ಬೆಲೆ. ನಮೂದಿತ ಬೆಲೆ ಮೇಲೆ ಏನು ಕೊಡ್ತಾರೆ? ನಮೂದಿತ ಬೆಲೆ ಮೇಲೆ ರಿಯಾಯಿತಿಯನ್ನು ಕೊಡುತ್ತಾರೆ. ನಮೂದಿತ ಬೆಲೆ ಮೇಲೆ ಅಂದ್ರೆ ಇದನ್ನ ಇಂಗ್ಲೀಷ್ನಾಗ ಏನಂತೀವಿ? ಮಾರ್ಕ್ಡ್ ಪ್ರೈಸ್ ಅಂತ. ಮಾರ್ಕ್ಡ್ ಪ್ರೈಸ್ ತಿಳಿಯಾಕತ್ರಿ. ರಿಯಾಯಿತಿ ಅಂದ್ರೆ ನಮೂದಿತ ಬೆಲೆಯ ಮೇಲೆ ಕೊಡ್ತಕ್ಕಂಥ ಡಿಸ್ಕೌಂಟ್ ಅನ್ನು ಏನಂತೀವಿ? ಇದು ರಿಯಾಯಿತಿ ಅಥವಾ ಸೋಡಿ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ತಗೊಳ್ಳಿ. ಒಂದು ವಸ್ತುವಿನ ಬೆಲೆ, ನಿಮ್ಗೆ ಜಸ್ಟ್ ಎಕ್ಸಾಂಪಲ್, ಒಂದು ವಸ್ತುವಿನ ನಮೂದಿತ ಬೆಲೆ ನಮೂದಿತ ಬೆಲೆ 100 ರು ಆಗಿದೆ. ಇದರಲ್ಲಿ ಅಂಗಡಿಯವನು 10% ರಿಯಾಯಿತಿಯನ್ನು ನೀಡುತ್ತಾನೆ. ರಿಯಾಯಿತಿ ನೀಡುತ್ತಾನೆ. ಹಾಗಾದರೆ ವಸ್ತುವಿನ ಕೊಂಡ ಬೆಲೆ ಎಷ್ಟು? ಕೊಂಡ ಬೆಲೆ ಎಷ್ಟು? ಇಷ್ಟಿರುತ್ತೆ. ಏನಿಲ್ಲ ಎಕ್ಸಾಂಪಲ್ 100 ರೂಪಾಯಿ ಐತಿ. ಇದಕ್ಕೆ ಎಷ್ಟು ಕೊಡತ್ತಂದ್ರೆ 10% ಡಿಸ್ಕೌಂಟ್ ಕೊಡಕತ್ತ. ನಾವು ಎಷ್ಟು? 10% ಇಲ್ಲಿ ನೋಡಿ ಎಷ್ಟಾಗುತ್ತೆ? 10% ಡಿಸ್ಕೌಂಟ್ ಆದ 100 ಅಂದ್ರೆ ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಎಷ್ಟು? 10 ಡಿಸ್ಕೌಂಟ್ ನೀಡ್ತಾನೆ ನಾವು. ಅಂದ್ರೆ ಎಷ್ಟಾಗುತ್ತೆ? 100 ಒಳಗೆ 10 ರೂಪಾಯಿ ಹೋದ್ರೆ 90 ರೂಪಾಯಿ. ಅಂದ್ರೆ ಕೊಂಡ ಬೆಲೆ ಎಷ್ಟಾಗಿರ್ತದೆ? ಅದು 90. ಇದು ಡಿಸ್ಕೌಂಟ್. ಇದು ಬೇಸಿಕ್ ಕಾನ್ಸೆಪ್ಟ್. ಎಲ್ಲ ತಿಳಿದೋದ್ರಿಂದ ಲಾಭ ಮತ್ತು ನಷ್ಟ ಬೇಸಿಕ್ ಕಾನ್ಸೆಪ್ಟ್ ಅಷ್ಟು ಇವು ಬೇಸಿಕ್ ಕಾನ್ಸೆಪ್ಟ್ ತಿಳಿದು ಅಂದ್ರೆ ನೆಕ್ಸ್ಟ್ ಮೆಥಡ್ ನಿಮ್ಗೆ ಈಸಿ ಆಗ್ತದೆ. ಇನ್ನೇ ಹೇಳ್ಬಿಡ್ತೀನಿ ನೋಡಿ ಅಷ್ಟು ಏನೇನಂತ ನಿಮ್ಗೆ ಬೇಸಿಕ್ ಕಾನ್ಸೆಪ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಇದು ನಮ್ಗೆ KPSC ಮತ್ತು ನಮ್ಮ ದಿನನಿತ್ಯದೊಳಗೂ ಭಾರಿ ಇಂಪಾರ್ಟೆಂಟ್ ರೀ. ಲಾಭ ನಷ್ಟ ನಮ್ಮ ದಿನನಿತ್ಯದೊಳಗೂ ಯಾವುದೇ ಒಂದು ವಸ್ತುನ ಪರ್ಚೇಸ್ ಮಾಡಕ್ಕೆ ತೊಗೊಳಕ್ಕೆ ಹೋಗಿರ್ತೀವಿ, ಎಲ್ಲ ನಮ್ಗೆ ಗೊತ್ತಾಗಬೇಕು. ಇದು ಈಗ ನೋಡಿ ದೀಪಾವಳಿಗೆ ಅಷ್ಟು % ಡಿಸ್ಕೌಂಟ್, ಇಷ್ಟು % ಡಿಸ್ಕೌಂಟ್, 10% ಆಫರ್, 20% ಆಫರು, 50% ಆಫರು, ಹಿಂಗೇನೇನೋ ಆಫರ್ ಬರ್ತಿತ್ತು. ಅದಂದ್ರೆ ನಮ್ಗೆ ಗೊತ್ತಾಗಿರಲ್ಲ. ಇಲ್ಲ ಇದು ನೋಡ್ರಿ ಇದು ಏನಂತ ರಿಯಾಯಿತಿ ಅಂತ ನೋಡಿದಿಲ್ಲ. ಹಂಗೆ ಇರ್ತಾವ್ರಿ. ಅವ್ನು ನಮ್ಮ ನಿತ್ಯ ಜೀವನದಾಗ ಹೆಂಗೆ ಅಕ್ಕವು ಏನು ಅವನ್ನೆಲ್ಲ ಅಪ್ಲೈ ಮಾಡ್ಕೋಬೇಕು. ನೋಡಿ ಹೆಂಗೆ ಲಾಭ ಈಗ ನೋಡಿದ್ರೆ ಲಾಭ ಎಣ್ಣೆ ಮೇಲೆ ನೋಡ್ರಿ ಅಷ್ಟು ಎಲ್ಲ. ಲಾಭ ಅಂದ್ರೆ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ನಷ್ಟ ಅಂದ್ರೆ ಕೊಂಡ ಬೆಲೆ ಒಳಗೆ ಮಾರಿದ ಬೆಲೆ ಮೈನಸ್ ಮಾಡೋದು. ನೆಕ್ಸ್ಟ್ ರಿಯಾಯಿತಿ ಅಂದ್ರೆ ಏನಾರು ನಮೂದಿತ ಬೆಲೆಯ ಮೇಲೆ ಎಷ್ಟು % ಡಿಸ್ಕೌಂಟ್ ಕೊಡ್ತೀವಲ್ಲ ಅದನ್ನ ಏನಂತೀವಿ? ರಿಯಾಯಿತಿ ಅಂತ ಕರಿತೀವಿ. ಗೊತ್ತಾದ್ರೆ ಇದು 3 ಕಾನ್ಸೆಪ್ಟ್. ಇದ್ರ ಮ್ಯಾಗ ಈಜಿ ಒಳಗೆ ಒಂದೊಂದು ಲೆಕ್ಕವನ್ನು ನೋಡ್ಕೋ ತಗೊಂಡ್ರಿ. ಒಂದು 7-8 ಮೆಥಡ್ ಲೆಕ್ಕ ಬರ್ತಾವ್ರಿ. ಒಂದೊಂದು ಮೆಥಡನ್ನ ಇನ್ ಡೆಪ್ತ್ ಆಗಿ ನೋಡ್ಕೋ ತಗೊಂಡ್ರಿ. ಅಷ್ಟು ಹೆಂಗೆ ಬರ್ತಾವ ಲೆಕ್ಕ ಏನೇನು ಅಂತೇಳಿ ಎಲ್ಲ ತಿಳಿದ್ರೆ ಇದು ಅಷ್ಟು ಕಾನ್ಸೆಪ್ಟ್. ಫಸ್ಟ್ ಬೇಸಿಕ್ 1ನೇ ಮೆಥಡ್ ಲೆಕ್ಕ ನೋಡೋಣ. ಮೆಥಡ್ 1 ರೀ. ನೋಡ್ರಿ 1ನೇ ಲೆಕ್ಕ ಏನು? ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು ₹100 ಕೊಂಡು
150 ರೂಗೆ 50 ರೂಗೆ ಮಾರುತ್ತಾನೆ. ಹಾಗಾದರೆ ಅವನಿಗೆ ಎಷ್ಟು ಪ್ರತಿಶತ ಲಾಭವಾಗಿದೆ? ಕರೆಕ್ಟಾಗಿ ಲೆಕ್ಕ ನೋಡ್ಕೊರಿ. ನಿಮಗೆ ಕರೆಕ್ಟಾಗಿ ಯಾವತ್ತು ಮ್ಯಾಥ್ಸ್ ಬಿಡಿಸೋ ಹೊತ್ನಾಗ 1 ಬರ ಬಿಟ್ಟು 2 ಬರೋ ಲೆಕ್ಕ ನೀಟಾಗಿ ಓದ್ಕೋಬೇಕು. ಅರ್ಧ ಲೆಕ್ಕ ಗೊತ್ತಾಗುತ್ತೆ, ನಮ್ಗೆ ಲೆಕ್ಕ ಅಂಡರ್ಸ್ಟ್ಯಾಂಡ್ ಆಗ್ತಂದ್ರೆ ಆಮೇಲೆ ನಮ್ಗೆ ಈಸಿ ಬಿಡ್ಸಕ್ಕೆ ಅನುಕೂಲ ಆಗುತ್ತೆ. ಲೆಕ್ಕ ಕರೆಕ್ಟ್ ಯಾವಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿಲ್ಲ ಅವಾಗ ನಮ್ಗೆ ಅರ್ಧ ಲೆಕ್ಕ ಬಂದಂಗೆ ಈಸಿ ಬಿಡ್ಸಕ್ಕೆ ಈಸಿ ಆಗಿಬಿಡುತ್ತೆ. ನೋಡ್ರಿ, ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು ಎಷ್ಟಕ್ಕೆ ಕೊಂಡ್ಕೋತಾನೆ? ಕೊಂಡ ಬೆಲೆ ನೋಡ್ರಿ, ಇದೆ 100 ರೂಪಾಯಿ ಕೊಂಡ್ಕೋತಾನೆ. ಅದನ್ನ ಎಷ್ಟಕ್ಕೆ ಮಾರ್ತಾನೆ ಅವ? 150 ರೂಗಳಿಗೆ ಮಾರಾಟ ಮಾಡ್ತಾನೆ. ನೋಡ್ರಿ ತಿಳ್ಕೊರಿ, 100 ರೂಪಾಯಿ ನಮ್ಗೆ ಗೊತ್ತಲ್ರಿ. ಲಾಭದ ಫಾರ್ಮುಲಾ ಏನೈತಿ ನಿಮ್ಮ ಪ್ರಕಾರ? ಲಾಭದ ಫಾರ್ಮುಲಾ ಪ್ರಕಾರ ಆಗುತ್ತೆ. ಲಾಭ ಎಷ್ಟಾಗೈತ್ರಿ ಅವಂಗ? ಈಗ ನೋಡ್ರಿ, ಕೊಂಡ ಬೆಲೆ ಎಷ್ಟೈತಿ? 100. ಮಾರಿದ ಬೆಲೆ ಎಷ್ಟೈತಿ? 150. ಪ್ರಾಫಿಟ್ ಎಷ್ಟಾಗೈತ್ರಿ ಅವಂಗ? 50 ರೂಪಾಯಿ. ಲಾಭ ಎಷ್ಟೈತ್ರಿ ಅವಂಗ? 50 ರೂ ಲಾಭ ಆಗೈತ್ರಿ. ಎದಕ್ರಿ? ಕೊಂಡ ಬೆಲೆ ಮ್ಯಾಗ 100 ರೂಪಾಯಿ ಕೊಂಡ ಬೆಲೆ ಐತೆ ಇಂಟು 100. ನೋಡ್ರಿ, ಈ 0 ಅಡಿ ಕ್ಯಾನ್ಸಲ್ ತೆಗ್ರಿ. ಎಷ್ಟಾತ್ರಿ ಅವಂಗ? 50% ಏನಾತ್ರಿ? ಪ್ರಾಫಿಟ್ ಆಯ್ತು. ತಿಳಿತ್ರಿ? ನಿಮ್ಗೆ ಹೆಂಗೆ ಅಂತ ಗೊತ್ತಾತ್ರಿ? ಯಾವತ್ತೂ ನೋಡ್ರಿ, ಎಣ್ಣೆ ಮೇಲೆ ನೋಡ್ರಿ, ಅವ 100 ರೂಪಾಯಿ ವಸ್ತುವನ್ನು ಕೊಂಡ್ಕೊಂಡಿದ್ದೀನಿ. ಇದು ಕೊಂಡ ಬೆಲೆ. ಅದನ್ನ ಎಷ್ಟಕ್ಕೆ ಮಾರ್ಯಾನ? 150 ರೂಗಳಿಗೆ ಮಾರಾಟ ಮಾಡ್ಯಾನ. ಹಾಗಾದ್ರೆ ಎಷ್ಟು ಲಾಭ ಆತ್ರಿ ಅವಂಗ? 50 ರೂಪಾಯಿ ಲಾಭ. ನಮ್ಗೆ ಕೇಳಲ್ರಿ ಎಕ್ಸಾಮ್ದಾಗ ಎಷ್ಟು ರೂಪಾಯಿ ಲಾಭ ಅಂತ ಕೇಳಿ ಇಲ್ಲೇ ಮಾಡಿ ಹೇಳ್ಬಿಡ್ತೀವಿ. ಅವ ಕೇಳ್ತಾನ ಪ್ರತಿಶತ ಎಷ್ಟು ಲಾಭ ಅಂತ ನಮ್ಮ ಎಕ್ಸಾಮ್ ಕ್ವಶನ್ ಬರ್ತಾರೆ. ಈ ಟೈಪ್ ಎಲ್ಲಿ ಅಂದ್ರೆ ನಮ್ಮ KSP ಡಿಪಾರ್ಟ್ಮೆಂಟ್ ಆದಂಥ PC SDA ಎಕ್ಸಾಮಲ್ಲಿ ಕೇಳ್ತಾನೆ ಸರ್. ಇದು ಬೇಸಿಕ್ ಲೆಕ್ಕ ಅಲ್ಲ, ಇಷ್ಟ ಆಯ್ತು. ನೆಕ್ಸ್ಟ್ ಲೆವೆಲ್ ಲೆಕ್ಕ FDA ಒಳ್ಳೆ ಮತ್ತು KS ಒಳ್ಳೆ PSI ಎಕ್ಸಾಮ್ ನೆಕ್ಸ್ಟ್ ಲೆವೆಲ್ ಮೇಲೆ ಬರ್ತಾವೆ. ಈ ಟೈಪ್ ಇವು PC KSP ಲೆಕ್ಕದಾಗ ಕೇಳ್ತಾನೆ. PC ಮತ್ತು SDA ಎಕ್ಸಾಮ್ ಟೈಪ್ ಇಲ್ಲೇ ಕೇಳ್ತಾನೆ. ಇವನ್ನ ನೋಡ್ರಿ, ಇನ್ನೇನು ಹೇಳ್ತೀನಿ, 100 ರೂಪಾಯಿ ಕೊಂಡ ಬೆಲೆ ಐತಿ, 150 ಮತ್ತೆ ಎಷ್ಟಾಗ್ತದೆ? 50 ರೂಪಾಯಿ ಲಾಭ. ಹಾಗಾದ್ರೆ ಪ್ರತಿಶತಕ್ಕೆ ನಾವು ಪ್ರತಿಶತ ಎಷ್ಟು? ಯಾವತ್ತು ಕೊಂಡ ಬೆಲೆ ಮ್ಯಾಗ ಪರ್ಸೆಂಟೇಜ್ ತೆಗಿಬೇಕು. ನೋಡ್ರಿ, ಲಾಸ್ ಆಗಲಿ ಲಾಭ ಆಗಲಿ ಕೊಂಡ ಬೆಲೆ ಮ್ಯಾಗ ನಾವು ತೆಗಿಬೇಕು. ಯಾವತ್ತು 50 ರೂ ಕೊಂಡ ಬೆಲೆ ಎಷ್ಟೈತ್ರಿ? 100 ಇಂಟು 100 ಮಾಡಿಬಿಡಿ ಇಷ್ಟು. ಸರಿ, 50% ಏನಾಗ್ತದೆ? ಪ್ರಾಫಿಟ್. ತಿಳಿತ್ರಿ? ಇದು ಬೇಸಿಕ್ ಲೆಕ್ಕ ಒಂದೇ. ಇದೊಂದು ಎಕ್ಸಾಂಪಲ್. ಇದು ಒಂದೇ ಲೆಕ್ಕ. ತಿಳಿತ್ರಿ? ಓಕೆ, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್. ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು 40 ರೂಗೆ ಕೊಂಡು 60 ರೂಗೆ ಮಾರಾಟ ಮಾಡುತ್ತಾನೆ. 50 ರೂಗೆ ಮಾರಾಟ ಮಾಡುತ್ತಾನೆ. ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು 40 ರೂಗೆ ಕೊಂಡು 50 ರೂಗೆ ಮಾರುತ್ತಾನೆ. ಹಾಗಾದರೆ ಅವನಿಗೆ ಎಷ್ಟು ಪ್ರತಿಶತ ಲಾಭ? ನೋಡ್ರಿ, ಕರೆಕ್ಟಾಗಿ ಕ್ವಶನ್ ನೋಡ್ರಿ. ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು 40 ರೂಪಾಯಿ ತಗೋತಾನೆ. ಅವ ಎಷ್ಟಕ್ಕೆ ಮಾರ್ತಾನೆ? 50 ರೂಪಾಯಿ. ನೀವು ನೋಡ್ರಿ, ನಿತ್ಯ ಜೀವನದಾಗ ಏನಾರ ಮಾಡ್ತಿರ್ತೀರಿ ಅಂತ, ನಿಮ್ಮ ಜೀವನದಾಗ ದಿನ ಮಾಡ್ತಿರ್ತೀರಿ ಅಂತ, ಏನಾರ ತಗೋತಿರ್ತೀರಿ, ಕೊಳ್ತಿರ್ತೀರಿ. ಇಲ್ಲಿ ನಿಮ್ಗೆ ಗೊತ್ತಾಗಿರ್ತಾವೆ ಎಷ್ಟಕ್ಕೆ ತಗೋತೀವಿ, ಎಷ್ಟಕ್ಕೆ ಮಾಡಿದ್ರಿ, ಎಷ್ಟು ಲಾಭ ಆಗತ್ತೆ. ನಮ್ಮ ಪರ್ಸೆಂಟೇಜ್ ಒಳಗೆ ಕಂಡು ಹಿಡಿಬೇಕಾದ್ರೆ ನೆಗೆಟಿವ್ ರ್ಯಾಂಕ್ ಕಂಡು ಹಿಡಿದು ನೋಡ್ರಿ ಎಷ್ಟು ಕೊಂಡ್ಕೊತಾನ್ರಿ ಅವ? 40 ಕೊಂಡೇನು? ಕೊಂಡ ಬೆಲೆ ಬರ್ಕೊಂಡ್ಬಿಡ್ರಿ. ನಿಮ್ಗೆ ಏನು ರ್ಯಾಂಕ್ ಗೊತ್ತಿಲ್ಲ ಅಂದ್ರೆ ಬರ್ಕೊಂಡ್ಬಿಡ್ರಿ. ಕೊಂಡ ಬೆಲೆ ಇದು ಎಷ್ಟು ಇದೆ? ಮಾರಿದ ಬೆಲೆ. ಮಾರಿದ ಬೆಲೆ ಎಷ್ಟು ರೀ? 40 ರೂ ಕೊಂಡ ಬೆಲೆ ಆಯ್ತು, 50 ರೂ ಮಾರಿದ ಬೆಲೆ ಆಯ್ತು. 40 ರೂ ಕೊಂಡ ಬೆಲೆ, 50 ರೂ ಎಷ್ಟು ಪ್ರಾಫಿಟ್ ಆಯ್ತು? 10 ರೂ ಪ್ರಾಫಿಟ್. 10 ರೂ ಪ್ರಾಫಿಟ್. 10 ರೂ ಪ್ರಾಫಿಟ್ ಆತ್ರಿ. 10 ರೂ ಪ್ರಾಫಿಟ್ ಆದ್ರೆ ಇದನ್ನ ಪರ್ಸೆಂಟೇಜ್ ಒಳಗೆ ಹೆಂಗೆ ಕಂಡು ಹಿಡಿದು ನಾವು? ನೋಡ್ರಿ, ಆಯ್ತು ನೋಡ್ರಿ, ಅಗಳೆ ಮಾಡಿದಲ್ಲ. ಲಾಭ ಎಷ್ಟಾತ್ರಿ? 10. ಕೊಂಡ ಬೆಲೆ ಎಷ್ಟೈತ್ರಿ? 45 ಇಂಟು 100. ಈ 0 ಕ್ಯಾನ್ಸಲ್ ರೀ. 4 ಒಂದ್ಲೆ 2 ಎರಡ್ಲೆ ರೀ, 2 ಐದ್ಲೆ 2 ಒಂದ್ಲೆ 2 ಐದ್ಲೆ 5 ಐದ್ಲೆ ಎಷ್ಟಾತ್ರಿ? 25% ಏನಾತ್ರಿ? ನಮಗಿದೆ ಪ್ರಾಫಿಟ್ ಆತ್ರಿ. ಗೊತ್ತಾತ್ರಿ ಹೆಂಗೆ ಅಂತೇಳಿ? ನಿಮಗೆ ಏನು ಕಟ್ತಾ ಹೊಡ್ಯಾಕೆ ಸ್ಪೀಡ್ ಆಗ್ಬೇಕಂದ್ರೆ ನೀವು ಫಸ್ಟ್ ಏನು ಕಲಿಬೇಕಂದ್ರೆ 2ರ ಬಗ್ಗೆ ಫಸ್ಟ್ ಕಲಿಬೇಕ್ರಿ. ಹಿಂಗೆ ಅಂದ್ರೆ ಕ್ಯಾಲ್ಕುಲೇಷನ್ ಸ್ಪೀಡ್ ಆಗುತ್ತೆ ಯಾವತ್ತು. ನಮಗೊಂದು ಎಕ್ಸಾಮ್ದಾಗ ಎಷ್ಟು ಟೈಮ್ ಕೊಟ್ಟಿರ್ತಾನೆ ಹೇಳ್ರಿ? 100 ಕ್ವಶನ್ ಇರ್ತಾವೆ. 100 ಕ್ವಶನ್ ಎಷ್ಟು ರೀ? 90 ನಿಮಿಷ ಟೈಮ್ ಇರ್ತದೆ ನಮ್ಗೆ ಓನ್ಲಿ. 100 ಕ್ವಶನ್ 90 ನಿಮಿಷ. ಇದರಲ್ಲಿ 10 ರಿಂದ 15 ಕ್ವಶನ್ ಮ್ಯಾಥ್ಸ್ ಇರ್ತಾವ್ರಿ. 10 ರಿಂದ 15 ಕ್ವಶನ್ ಮ್ಯಾಥ್ಸ್ ಅಂದ್ರೆ ನೀವು ಒಂದು ಕ್ವಶನ್ಗೆ ಮಿನಿಮಮ್ 1 ನಿಮಿಷ ಟೈಮ್ ಕೊಡೋದು ಅಷ್ಟೇ ಮ್ಯಾಕ್ಸಿಮಮ್. ಅಂದ್ರೂ ಕೊಟ್ಟರು 15 ನಿಮಿಷ ಕಾಲಾವಕಾಶ ಇಲ್ಲೇ ಹೋಗ್ಬಿಡುತ್ತೆ. ನಿಮ್ಗೆ ಉಳಿದಿದ್ದಷ್ಟು ಓನ್ಲಿ
75 ಮಿನಿಟ್ಸ್ ಅಷ್ಟೇ ಇದಕ್ಕೆ ಕೊಡ್ಬೇಕಾಗುತ್ತೆ ನೀವು ಥಿಯರಿ ಸಬ್ಜೆಕ್ಟಿಗೆ. ಅದ್ರ ಸಂಬಂಧ 1 ನಿಮಿಷದಾಗ ಮಾಡ್ಬೇಕಂದ್ರೆ ನಾವು ಸ್ಪೀಡ್ ಏನು ಮಾಡ್ಬೇಕ್ರಿ, ಸ್ಕ್ವೇರ್ ರೂಟನ್ನು 30 ತನಕ ಫಸ್ಟ್ ಏನು ಮಾಡ್ಬೇಕು ನಾವು ಕಲ್ಕೋಬೇಕ್ರಿ. ಪ್ರಾಕ್ಟೀಸ್ ಮಾಡಿ 30 ತನಕ ಪರ್ಫೆಕ್ಟ್ ಟೈಮ್ ಮಾಡ್ಬೇಕ್ರಿ. ಮೊದಲು ಪ್ರಾಕ್ಟೀಸ್ ಬರೀ ನೋಡಿದ್ರೆ ಗೊತ್ತಾಗಬೇಕು. 8 ಸ್ಕ್ವೇರ್ ಎಷ್ಟು 81, ಹಿಂಗೆ 25 ಸ್ಕ್ವೇರ್ ಎಷ್ಟು 625 ಪರ್ಫೆಕ್ಟ್ ಇರ್ಬೇಕ್ರಿ. ಹಿಂಗೆ ಕಲ್ಕೋಬೇಕು ಫಸ್ಟ್. ಅಂದ್ರೆ 2ರ ಬಗ್ಗೆ ಏನೈತೆ ಪರ್ಫೆಕ್ಟ್ 30 ತನಕ ಇರ್ಬೇಕ್ರಿ. ಅಂದ್ರೆ ನಮ್ಗೆ ಈಸಿ ಕ್ಯಾಲ್ಕುಲೇಷನ್ ಕಡ್ತಾ ಹೊಡ್ಯಾಕ ಈಸಿ ಆಗುತ್ತೆ. ಅಂದ್ರೆ ನಾವು ಅಂದ್ರೆ 15 ಸೆಕೆಂಡ್ ಒಂದು ಎಕ್ಸಾಮ್ಗೆ ಎಷ್ಟು ಸೆಕೆಂಡ್ ಬೀಳ್ತೀರಿ ನಾವು ಮ್ಯಾಕ್ಸಿಮಮ್ ಅಂದ್ರೆ 50 ಸೆಕೆಂಡ್ 50 ಸಮಥಿಂಗ್ ಸೆಕೆಂಡ್ ಬೀಳ್ತಾವ್ರಿ. ಅಷ್ಟು ಕ್ವಶನ್ನೇ ನಾವು ಲೆಕ್ಕ ಮಾಡ್ಬೇಕು. ನಾವು 1 ನಿಮಿಷ ಕೊಟ್ಟರು 15 ನಿಮಿಷನೇ ಅಷ್ಟು ಲೆಕ್ಕ ಬಿಡಿಸ್ಬೇಕ್ರಿ. ಅದ್ರ ನಾವು 1 ನಿಮಿಷ ಮಾಡ್ಬೇಕಂದ್ರೆ ಇಷ್ಟು ಟೈಮ್ ತೊಗೊಳತ್ತೀರಿ. ಏನು ನಾವೆಲ್ಲ ಪ್ರಾಕ್ಟೀಸ್ ಇದ್ರೆ 1 ನಿಮಿಷ ಮಾಡ್ಬೋದು. ಇರ್ಲಿಕ್ಕಂದ್ರೆ ನಮ್ದು ಏನಾಗ್ಬಿಟ್ಟು ಮಾರ್ಕ್ಸ್ ಹೋಗ್ಕೋ ಏನ್ರಿ. 2ರ ಬಗ್ಗೆ ಪರ್ಫೆಕ್ಟ್ ಟೈಮ್ 30 ತನಕ ಕಲಿಯೋದು ಭಾಳ ಬೆಸ್ಟ್. ಕಲೀರಿ 2ರ ಬಗ್ಗೆ ಮತ್ತು ಸ್ಕ್ವೇರ್ ರೂಟ್ ಕಲೀರಿ, ಒಳ್ಳೆ ಕ್ಯೂಬ್ ರೂಟ್ ಕಲೀರಿ. ಒಂದು 20 ತನಕ ಕ್ಯೂಬ್ ರೂಟ್ ಕಲೀರಿ, 30 ತನಕ ಸ್ಕ್ವೇರ್ ರೂಟು. ಒಳ್ಳೆ 2ರ ಬಗ್ಗೆ ಒಂದು 30 ತನಕ ಕಲಿಯೋದು ಬೆಟರ್. ತಿಳಿತ್ರಿ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತೋರಿ. ಇದೇ ಮೆಥಡ್ ಈಸಿ. ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು 300ಕ್ಕೆ ಕೊಂಡು 300ಗೆ ಕೊಂಡು 400 ರುಗೆ ಮಾರಾಟ ಮಾಡುತ್ತಾನೆ. 400 ರುಗೆ ಮಾರಾಟ ಮಾಡುತ್ತಾನೆ. ಹಾಗಾದರೆ ಅವನಿಗೆ ಎಷ್ಟು ಪ್ರತಿಶತ ಲಾಭ? ನೋಡಿ, ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು 300 ರುಗೆ ಕೊಂಡು 400 ರುಗೆ ಮಾರುತ್ತಾನೆ. ಹಾಗಾದರೆ ಅವನಿಗೆ ಎಷ್ಟು ಪ್ರತಿಶತ ಲಾಭವಾಗಿದೆ? ಇಷ್ಟು ಈಸಿ ರೀ. ಅದೇನು ನೋಡಿರಿ ಎಷ್ಟು ಲಾಭ ಆಗೈತೆ ನಮಗೆ. ಕೊಂಡ ಬೆಲೆ ಎಷ್ಟು 300, ಕೊಂಡ ಬೆಲೆ ಎಷ್ಟು 300, ಮಾರಿದ ಬೆಲೆ ಎಷ್ಟು ರೀ, ಮಾರಿದ ಬೆಲೆ ಎಷ್ಟು ರೀ 400. ಲಾಭ ಎಷ್ಟಾಯ್ತು ರೀ ನಮ್ಗೆ 100 ಲಾಭ. ಇದೇನು ಲಾಭ ನಮ್ಗೆ ಗೊತ್ತಲ್ಲ. 100 ಕೊಂಡ ಬೆಲೆ ಎಷ್ಟೈತ್ರಿ 300 × 100. ಇದನ್ನೇ ಮಾಡಿಬಿಟ್ರಿ ಕ್ಯಾನ್ಸಲ್ ಮಾಡಿಬಿಟ್ರಿ ಪೂಜೆ. 1/3 ಅಂದರೆ ಎಷ್ಟು ರೀ 33.33% ಪ್ರಾಫಿಟ್ ಆಗುತ್ತೆ. 33.33 1/3 100 1/3 ಅಂದರೆ ಎಷ್ಟು ರೀ 3 ಅಲ್ಲೇ ನೋಡಿರಿ ನೀವು ಕಟ್ಕೊಳ್ತಾರೆ. 3 3 9 1 ಉಳಿತು 10 ಆಯ್ತು. ಒಳ್ಳೆ 3 ಆಯ್ತು. ಒಳ್ಳೆ ಈಗ ನೋಡಿರಿ 3 10 ಆಯ್ತು. 3 3 ಒಳ್ಳೆ ಪೂಜೆ ಪಾಯಿಂಟ್ ಕೊಟ್ಟು 0 ಬಂತು. ಒಳ್ಳೆ 10 ಆಯ್ತು. 3 3 ಒಳ್ಳೆ ಹಿಂಗೆ 0.333 ಬರುತ್ತೆ. 0.33% ಎಷ್ಟು ರೀ 0.33% ಪ್ರಾಫಿಟ್ ಆಯ್ತು. ತಿಳಿತ್ರಿ ಈ ಕಾನ್ಸೆಪ್ಟ್. ಒಂದೇ ಮೆಥಡ್. ನೆಕ್ಸ್ಟ್ 2ನೇ ಮೆಥಡ್ ತಗೊಂಡ್ರಿ. ಇದು ತಿಳಿತು ಅಂತ ಅನ್ಕೋತೀನಿ ರೀ ನಾನು. ನೆಕ್ಸ್ಟ್ ಕಾನ್ಸೆಪ್ಟಿಗೆ ತೊಗೊಂಡು ಈಸಿ ಅಂಡರ್ಸ್ಟ್ಯಾಂಡ್ ಆಗಿದೆ. 20 ಮೆಥಡ್ 2. ಒಬ್ಬ ವ್ಯಕ್ತಿಯು ಇದೇನ್ರಿ ನಷ್ಟ ನೋಡ್ರಿ. ಇದು ನಷ್ಟ ಆಗಿ ಕಂಡಿದ್ದೀವಿ. ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು 25 ರುಗೆ ಕೊಂಡು 25 ರುಗೆ ಕೊಂಡು ಅದನ್ನು 20 ರುಗೆ ಮಾರುತ್ತಾನೆ. 20 ರುಗೆ ಮಾರುತ್ತಾನೆ. ಹಾಗಾದರೆ ಅವನಿಗೆ ಎಷ್ಟು ಪ್ರತಿಶತ ನಷ್ಟವಾಗುತ್ತದೆ? ಕೇಳ್ತಾನೆ. ಕೊಂಡ ಬೆಲೆ ಎಷ್ಟೈತಿ ನಮ್ಮದು ನೋಡ್ರಿ. ಸೊಲ್ಯೂಷನ್ ನೋಡ್ರಿ. ಕರೆಕ್ಟಾಗಿ ಕ್ವಶನ್ ಲೆಕ್ಕ ಏನೇ ಓದ್ರಿ ಹೇಳ್ತೀನಿ. ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು 25 ರುಗೆ ಕೊಂಡು 20 ರುಗೆ ಮಾರುತ್ತಾನೆ. ಹಾಗಾದರೆ ಅವನಿಗೆ ಎಷ್ಟು ಪ್ರತಿಶತ ನಷ್ಟವಾಗುತ್ತದೆ? ಏನ್ರಿ ಈಸಿ. 25 ರೂಪಾಯಿ ಕೊಂಡ ಬೆಲೆ ಎಷ್ಟೈತ್ರಿ 25 ರು. ಕೊಂಡ ಬೆಲೆ 25 ರು. ಮಾರಿದ ಬೆಲೆ 20 ರು. ಪ್ರಾಫಿಟ್ ಅಥವಾ ನಷ್ಟ ಎಷ್ಟೈತೆ ಅಂದರೆ 5 ರು. ಇದನ್ನ ಹಾಕಿರಿ ಫಾರ್ಮುಲಾ ಪ್ರಕಾರ. ನಷ್ಟ ಈಸ್ ಈಕ್ವಲ್ ಟು ನಷ್ಟ ಎಷ್ಟಾಗೈತೆ ಅಂದ್ರೆ ನಷ್ಟ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು 100. ತಿಳಿದ್ರಿ ನೋಡ್ರಿ. ಕೊಂಡ ಬೆಲೆ ನಷ್ಟ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು 100 ನೋಡ್ರಿ. ಮಾಡ್ತೀನಿ ಲೆಕ್ಕ ನೋಡ್ರಿ. ಇದನ್ನು ನಷ್ಟ ಎಷ್ಟಾಗೈತ್ರಿ ಅವಾಗ ಈ ಫಾರ್ಮುಲಾ ಪ್ರಕಾರ 5 ರು ನಷ್ಟ ಆಗೈತೆ. ಕೊಂಡ ಬೆಲೆ ಎಷ್ಟೈತ್ರಿ 25 ರು ಐತೆ. ಹಾಗಾದ್ರೆ ಪ್ರತಿಶತ ಎಷ್ಟು 100 ಎಷ್ಟಾಗತ್ತೆ ರೀ ಇದು 5 1
5 5 1/5 ಅಂದರೆ ಎಷ್ಟು ರೀ 100 ಅದೊಂದೇ 5 2 10 0 0 20% ಏನಾದ್ರಿ ಅವಂಗ ನಷ್ಟ. ಯಾವತ್ತು ಏನೇನ್ರಿ ನಾನು ಲಾಭ ಮತ್ತು ನಷ್ಟ ಏನಾಗಲಿ ಕೊಂಡ ಬೆಲೆ ಮ್ಯಾಗ ಹಾಕೋರಿ ನಮ್ಗೆ. ಯಾಕಂದ್ರೆ ಕೊಂಡ ಬೆಲೆ ಮ್ಯಾಗ ಯಾಕಂದ್ರೆ ನೀವು ಎಷ್ಟು ಅಮೌಂಟ್ ಕೊಟ್ಟಿರ್ತಾರೆ ಅದ್ರ ಮ್ಯಾಗ ನಿಮ್ಗೆ ಲಾಭ ಮತ್ತು ನಷ್ಟ ಆಗ್ಬೇಕಲ್ರಿ ಯಾವತ್ತು. ಹೇಳ್ರಿ ಅದಕ್ಕೆ ಕೊಂಡ ಬೆಲೆನ ಯಾವತ್ತು ಹಚ್ಕೋಬೇಕು. ಇಲ್ಲಿ ಗೊತ್ತಾಗ್ರಿ ಯಾಕೆ ಹಚ್ಕೋಬೇಕು ಅಂತ ಹೇಳಿ ತಿಳಿದ್ರಿ. ಲೆಕ್ಕ ನೋಡ್ರಿ ನಿಮ್ಮ ಹೇಳ್ತೀನಿ. ಒಂದು ವಸ್ತುನ ಎಷ್ಟಕ್ಕೆ ತೊಗೊಂಡ್ರಿ ಅವ 25 ರೂಪಾಯಿ ಕೊಂಡ ಬೆಲೆ ತೊಗೊಂಡಿರ್ತೀವಿ. ಎಷ್ಟಕ್ಕೆ ಮಾರೇನ್ರಿ 20 ರೂಪಾಯಿ ಮಾರ್ಯಾನ. ಅವ್ನಿಗೆ ಎಷ್ಟು ಪ್ರಾಫಿಟ್ ಆತ್ರಿ ಇದು ಎಷ್ಟು ಲಾಸ್ ಆಗೈತೆ 5 ರೂಪಾಯಿ ಲಾಸ್ ಆಗೈತೆ ನೋಡ್ರಿ. 5 ರೂಪಾಯಿ ಲಾಸ್ ಆಗೈತ್ರಿ. ಎಷ್ಟಕ್ಕೆ ಕೊಂಡ್ಕೊಂಡಿದ್ದ 25 ರೂಪಾಯಿ ಕೊಂಡ್ಕೊಂಡ್ರಿ. ಅದನ್ನ ಪ್ರತಿಶತ ಒಳಗೆ ಅದಕ್ಕೆ 800 ಮಾಡ್ಕೊಂಡಿವ್ರಿ. ಇವ್ರು ಕಡ್ತಾ ಹೊಡೆದ 5 1 5 5 5 25 5 1 5 5 2 0 0 5 20 20% ಏನಾಗ್ತದೆ ಅವಂಗ ನಷ್ಟ ಆಯ್ತು. 25 ರೂಪಾಯಿ ಕೊಂಡು 20 ರೂಪಾಯಿಗೆ ಮಾಡಿದ್ರೆ ಎಷ್ಟಾಗ್ತದೆ ಅವಂಗ 20% ಲಾಸ್ ಆಯಿತು. ಇನ್ನೊಂದು ತೋರಿ ಎಕ್ಸಾಂಪಲ್ ಇದ ಮೆಥಡ್ ಲೆಕ್ಕನ ಇನ್ನೊಂದು ಎಕ್ಸಾಂಪಲ್ ತೋರಿ. ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು 150 ರೂಗೆ ಕೊಂಡುಕೊಂಡು 100 ರೂಗೆ ಮಾರಾಟ ಮಾಡುತ್ತಾನೆ. ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು 150 ರೂಗೆ ಕೊಂಡು ಅದನ್ನು 100 ರೂಗೆ ಮಾರಾಟ ಮಾಡುತ್ತಾನೆ. ಹಾಗಾದರೆ ಅವನಿಗೆ ಎಷ್ಟು ಪ್ರತಿಶತ ನಷ್ಟವಾಗುತ್ತದೆ? ಎಷ್ಟಾಗತ್ತೆ ನೋಡ್ರಿ ಮಾಡಿ. ಕೊಂಡ ಬೆಲೆ ಎಷ್ಟೈತ್ರಿ? ಕೊಂಡ ಬೆಲೆ ಈಕ್ವಲ್ ಟು 150. ಮಾರಿದ ಬೆಲೆ ಎಷ್ಟೈತ್ರಿ? ಮಾರಿದ ಬೆಲೆ ಈಸ್ ಈಕ್ವಲ್ ಟು 100. ಕೊಂಡ ಬೆಲೆ 150, ಮಾರಿದ ಬೆಲೆ 100. ಅವಂಗ ಲಾಸ್ ಆಗಿದ್ದು ಎಷ್ಟು ರೀ? 50 ಲಾಸ್ ಆಗೈತ್ರಿ. ಎಷ್ಟಕ್ಕೆ ರೀ? 150ಕ್ಕೆ. 50 ಲಾಸ್ 150ಕ್ಕೆ ಇಂಟು 100. ಈ 0 ಕ್ಯಾನ್ಸಲ್. 5 1 5 3 ಅಂದ್ರೆ 1/3. ಹಾಗಾಗಿ ಹೇಳಿದ್ನಲ್ರಿ 1/3 ಅಂದ್ರೆ ಎಷ್ಟು? 33.33 ಏನಾಗೈತೆ ರೀ ಅವಂಗ ಲಾಸ್ ಆಗೈತೆ ನೋಡಿ. ತಿಳಿತ್ರಿ ಇದೇನೆ. ಕೊಂಡ ಬೆಲೆ ಎಷ್ಟೈತ್ರಿ? 150. ತಿಳ್ಕೊರಿ. ಕೊಂಡ ಬೆಲೆ ಎಷ್ಟೈತ್ರಿ? 150. ಮಾರಿದ ಬೆಲೆ ಎಷ್ಟೈತ್ರಿ? 100. ತಿಳ್ಕೊರಿ 100. ಎಷ್ಟಾತ್ರಿ ಅವಂಗ ಡಿಫ್ರೆನ್ಸ್ ಎಷ್ಟೈತ್ರಿ ಅಮೌಂಟು? 50 50. 150 100 ಹೋದ್ರೆ 50 ರೂಪಾಯಿ ಉಳಿತ್ರಿ ಅವಂಗ. ಅಂದ್ರೆ 50 ಎಷ್ಟ್ರಿ? ಲಾಸ್ ನಷ್ಟ. ಇದನ್ನ ಎಷ್ಟಕ್ಕೆ? ಕೊಂಡ ಬೆಲೆ 150ಕ್ಕೆ. ಇದನ್ನ ಪ್ರತಿಶತ ಒಳಗೆ ಅಂದ್ರೆ ನಮ್ಗೆ ಅದಕ್ಕೆ ಇಂಟು 100 ಮಾಡ್ಕೋಬೇಕ್ರಿ. ಇದು ನೋಡ್ರಿ 51 53 150. ಇದು 100 ಇಂಟು 1/3 ಅಂದ್ರೆ ಎಷ್ಟು? 33.3. ನೋಡ್ರಿ 100 ಇಂಟು 1/3 ಅಂದ್ರೆ 3 1 3 3 9. 1 ಉಳಿತು 10 ಆತು. ಒಳ್ಳೆ ಏನಾತ್ರಿ 3 3 9 ಪಾಯಿಂಟ್ ಕೊಟ್ಟು 1 ಉಳಿತು. ಒಳ್ಳೆ 10 ಆತು. ಒಳ್ಳೆ 3 3 ಒಳ್ಳೆ ಮತ್ತು ಒಳ್ಳೆ 1 ಉಳಿತು. ಒಳ್ಳೆ 10 ಆತು. ಪಾಯಿಂಟ್ ಐತಿ 0 ಬರ್ತಾ 10 ಆತು. ಒಳ್ಳೆ 33.33 ಹಿಂಗೆ ಬರ್ಕೋತ ಹೋಗುತ್ತೆ. ಇದು 33.33% ಆಗುತ್ತೆ ನೋಡಿ. ಇಷ್ಟ ತಿಳಿತ್ರಿ. ನೆಕ್ಸ್ಟ್ ಇನ್ನೊಂದು ತೋರಿ ಎಕ್ಸಾಂಪಲ್. ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು 500ಕ್ಕೆ ಕೊಂಡು 450ಕ್ಕೆ ಮಾರಾಟ ಮಾಡುತ್ತಾನೆ. ಹಾಗಾದರೆ ಅವನಿಗೆ ಎಷ್ಟು ಪ್ರತಿಶತ ನಷ್ಟವಾಗುತ್ತದೆ? ಎಷ್ಟಾಗೈತ್ರಿ ಅವನ ಪ್ರತಿಶತ? ಕೊಂಡ ಬೆಲೆ ಎಷ್ಟೈತ್ರಿ? 500 ಐತ್ರಿ. ಮಾರಿದ ಬೆಲೆ ಎಷ್ಟೈತ್ರಿ? 450 ಐತ್ರಿ. ಎಷ್ಟು ಲಾಸ್ ಆತ್ರಿ ಅವಂಗ? 50 ರೂಪಾಯಿ ಲಾಸ್ ಆತ್ರಿ. 50 ಲಾಸ್ ಅಂದ್ರೆ 50 ಡಿವೈಡೆಡ್ ಬೈ 500 ಇಂಟು 100. ಈ 0 ಕ್ಯಾನ್ಸಲ್ ರೀ. 5 1 5 ಅಷ್ಟೇ. ಎಷ್ಟಾದ್ರೆ ಅವಂಗ 10% ಲಾಸ್. ತಿಳಿತ್ರಿ. ಒಂದನೇ ಮೆಥಡ್ ಎರಡನೇ ಮೆಥಡ್ ಲೆಕ್ಕ ನೋಡ್ರಿ. ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು 500ಕ್ಕೆ ಕೊಂಡು 450 ಮಾರುತ್ತಾನೆ. ಹಾಗಾದ್ರೆ ಅವನಿಗೆ ಎಷ್ಟು ಪ್ರತಿಶತ ನಷ್ಟ ಆಗುತ್ತೆ ಅಂದ್ರೆ 500 ರೂಪಾಯಿ ಕೊಂಡ ಬೆಲೆ, 450 ಮಾರಿದ ಬೆಲೆ, 50 ನಷ್ಟ ಆಗುತ್ತೆ. ಎಷ್ಟಕ್ಕೆ? ಕೊಂಡ ಬೆಲೆ 500 ಇಂಟು ಪ್ರತಿಶತ 100 ಡಿವೈಡ್ ಬೈ 10% ಲಾಸ್ ಆಗ್ತದೆ. ನೆಕ್ಸ್ಟ್ ಥರ್ಡ್ ಮೆಥಡ್. ಒಂದಿನೊಂದು ಎಕ್ಸಾಂಪಲ್ ಹೋಮ್ವರ್ಕ್ ತೋರಿದ್ರೆ ಕಮೆಂಟ್ ಮಾಡಿ ಆನ್ಸರ್. ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು 1000 ರೂಗೆ ಕೊಂಡು 1000 ರೂಗೆ ಕೊಂಡು ಅದನ್ನು 600 ರೂಗೆ ಮಾರಾಟ ಮಾಡುತ್ತಾನೆ. ಹಾಗಾದರೆ ಅವನಿಗೆ ಎಷ್ಟು ಪ್ರತಿಶತ ನಷ್ಟವಾಗುತ್ತದೆ? ಈ ಲೆಕ್ಕನ ನನಗೆ ಕಮೆಂಟ್ ಮಾಡಿ. ಕಮೆಂಟ್ ಮೂಲಕ ಆನ್ಸರ್ ತಿಳಿಸಿ.
ತಿಳಿದ್ರಿ? ಬರ್ಕೊಂಡ್ರೆ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು 1,000 ರೂಪಾಯಿ ಕೊಂಡು 600ಕ್ಕೆ ಮಾರುತ್ತಾನೆ, ಹಾಗಾದರೆ ಅವನಿಗೆ ಎಷ್ಟು ಪ್ರತಿಶತ ನಷ್ಟವಾಗುತ್ತದೆ? ಈಜಿ ಐತಲ್ರಿ ಕಾನ್ಸೆಪ್ಟ್, ತಿಳಿದಲ್ರಿ? ವಿಷಯ ನೋಡ್ರಿ, ಮ್ಯಾಥ್ಸ್ ಅಂದ್ರೆ 2 ಮೆಥಡ್ ಆದ್ರೆ 3ನೇ ಮೆಥಡ್. ಮೂರನೇ ಮೆಥಡ್ ನೋಡ್ರಿ. ಮೆಥಡ್ ಥರ್ಡ್. ಬರ್ಕೋರಿ ಲೆಕ್ಕ. ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು 600 ರೂಗೆ ಮಾರಾಟ ಮಾಡುವುದರ 600ಗೆ ಮಾರಾಟ ಮಾಡಿದಾಗ 25% ಲಾಭವನ್ನು ಪಡೆಯುತ್ತಾನೆ. ಹಾಗಾದರೆ ವಸ್ತುವಿನ ಕೊಂಡ ಬೆಲೆ ಎಷ್ಟು? ನೋಡ್ರಿ, ಕ್ವಶನ್ ಕರೆಕ್ಟಾಗಿ ಹೋದ್ರಿ. ಮೆಥಡ್ ಥರ್ಡ್ ಇದು ಇಂಪಾರ್ಟೆಂಟ್ ರೀ. ಆಲ್ಮೋಸ್ಟ್ ಆಲ್ FDA ಎಕ್ಸಾಮ್ಗೆ, KS ಮತ್ತು PSI, PC ಮತ್ತು SDA ಎನಿ ಅದರ್ ಎಕ್ಸಾಮ್ಗೆ ಕೇಳೋ ಸಂಭವ ಭಾರಿ. ಈ ಕ್ವಶನನ್ನು ಈ ಥರ ಕೇಳ್ತಿರ್ತಾನೆ. ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು 600ಕ್ಕೆ ಮಾರಾಟ ಮಾಡಿದಾಗ ಅವ್ನಿಗೆ ಏನಾಗುತ್ತೆ, 600 ರೂಪಾಯಿ ಮಾರಾಟ ಮಾಡಿಬಿಡ್ತಾನೆ ಒಂದು ವಸ್ತುವನ್ನು. ಈ ಫಾರ್ ಎಕ್ಸಾಂಪಲ್ ಒಂದು ಡಸ್ಟರ್ ತಗೋರಿದ್ದೇನೆ. ಈ ಡಸ್ಟರನ್ನು ನಾನು ಏನು ಮಾಡಕತ್ತೀನಿ, 600 ರೂಪಾಯಿ ಮಾರಾಟ ಮಾಡಕತ್ತೀನಿ. ನಾ ಎಷ್ಟು ತೊಗೊಂಡು ನನಗೆ ಗೊತ್ತಿಲ್ಲ, 600 ಮಾರಾಟ ಮಾಡಕತ್ತೀನಿ. ಈ 600 ಮಾರಾಟ ಮಾಡೋದ್ರಿಂದ ನನಗೆ ಏನಾಗತ್ತಿ, 25% ಲಾಭ ಆಗತೈತಿ. ಎಷ್ಟು ಪರ್ಸೆಂಟೇಜ್ ಲಾಭ ಆಗತ್ತೈತಿ ರೀ? 25% ಲಾಭ ಆಗತ್ತೆ ನನಗೆ. ಹಾಗಾದರೆ ಆ ವಸ್ತುವಿನ ನನಗೆ ಇದು ಎಷ್ಟು ತೊಗೊಂಡು ನನಗೆ ಗೊತ್ತಿಲ್ಲ, ಈ ವಸ್ತುವಿನ ಕೊಂಡ ಬೆಲೆ ಕಂಡುಹಿಡಿಯಬೇಕಾಗೈತೆ ನನಗೆ. ನೋಡ್ರಿ, ಇದು ಫಾರ್ಮುಲಾ ಪ್ರಕಾರ ನಮ್ಗೆ ಏನ್ರಿ, ಕೊಂಡ ಬೆಲೆ ಗೊತ್ತಿಲ್ಲ. ಕೊಂಡ ಬೆಲೆ ಏನ್ರಿ ನಮ್ಗೆ ಗೊತ್ತಿಲ್ಲ. ಏನ್ರಿ, ಮಾರಿದ ಬೆಲೆ ಎಷ್ಟೈತ್ರಿ ನಮ್ಗೆ? ಮಾರಿದ ಬೆಲೆ ಗೊತ್ತೈತ್ರಿ. ಮಾರಿದ ಬೆಲೆ ಎಷ್ಟೈತ್ರಿ? 600 ರೂಪಾಯಿ ಮಾರಿವ್ರಿ. ಲಾಭ ಎಷ್ಟಾಗೈತ್ರಿ ನಮ್ಗೆ? ಲಾಭ ಎಷ್ಟಾಗೈತ್ರಿ? 25% ಲಾಭ ಆಗೈತ್ರಿ. ಗೊತ್ತಾತ್ರಿ ನಮ್ಗೆ? ಏನೇನ್ರಿ, ಫಾರ್ಮುಲಾ ಬೇಡ, ಏನೋ ಬೇಡ, ಶಾರ್ಟ್ ಟ್ರಿಕ್ಸ್ ಅದಾವ ನಮ್ಗೆ. ಆ ಶಾರ್ಟ್ ಟ್ರಿಕ್ಸ್ ಮೂಲಕ ಕಲ್ಕೊಂಡ್ಬಿಡ್ರಿ ಇಷ್ಟ, ಮತ್ತೇನಿಲ್ಲ. ಏನು ಈಜಿ ರೀ. ಹಂಗ್ರಿ ನೋಡ್ರಿ, 25% ಲಾಭ ಆಗೈತಂದ್ರೆ ಪರ್ಸೆಂಟೇಜ್ ಅಂದ್ರೆ ಏನಂತ ಹೇಳ್ರಿ ನಮ್ಗೆ? ನಿಮ್ಗೆ ಆಗಲಾಗ ನಾನು ನೋಡ್ರಿ 100 ಅಂತ ಹೇಳ್ಬಿಟ್ಟಿನಿ. 100 ಅಂದ್ರೆ ಪರ್ಸೆಂಟೇಜ್. ಇದು ಏನಾಗಿರ್ತದೆ? ಕೊಂಡ ಬೆಲೆ ಆಗಿರ್ತದೆ. ತಗ ತಗೊಂಡಿಲ್ಲ, ಕೊಂಡ ಬೆಲೆ ಆಗಿರ್ತದೆ 100. ಇಲ್ಲಿ ಏನಾಗತ್ತೆ, 25% ಪ್ರಾಫಿಟ್ ಆಗತ್ತದ. ಅದರ ಅರ್ಥ ಏನ್ರಿ? ಇದರ +25 ಕೊಡಬೇಕಂತ ಅರ್ಥ ರೀ ನಮ್ದು. ಕೊಂಡ ಬೆಲೆ ಅಂದ್ರೆ ಇದ್ರ ಮಾರಿದ ಬೆಲೆ ಅಂದ್ರೆ ಏನ್ರಿ ನಮ್ಗೆ ಗೊತ್ತೈತಿ. ಮಾರಿದ ಬೆಲೆ ಅಂದ್ರೆ ಮಾರಿದ ಬೆಲೆ = ಕೊಂಡ ಬೆಲೆ ಪ್ಲಸ್ ಲಾಭ. ಈ ಪ್ರಾಬ್ಲಮ್ ಪ್ರಕಾರ ಲಾಭ ಐತಿ ನಮ್ಗೆ. ಲಾಭ ಅಥವಾ ನಷ್ಟ ಆಗಿರ್ತದೆ ಯಾವತ್ತು ಮಾರಿದ ಬೆಲೆ. ಈ ಪ್ರಾಬ್ಲಮ್ ಪ್ರಕಾರ ಲಾಭ ಕೊಡೈತಿ ನಮ್ಗೆ. ಅಂದ್ರೆ ಏನ್ರಿ, ಈಗ ಮಾರಿದ ಬೆಲೆ ಏನೇನು ಕೊಡೈತಿ ನಮ್ಗೆ? ಕೊಂಡ ಬೆಲೆ ಪ್ಲಸ್ ಲಾಭ. ಅವ ಕೊಟ್ಟಾನ್ರಿ. ಈಗ ನಮ್ಗೆ ಗೊತ್ತಿಲ್ಲ ಕೊಂಡ ಬೆಲೆ, ನಾವು ಕೊಂಡ ಬೆಲೆ ಪರ್ಸೆಂಟೇಜ್ ಕೊಟ್ಟ ನಾವು ಪರ್ಸೆಂಟೇಜ್ ತಿಳ್ಕೊಂಡು ಕೊಂಡ ಬೆಲೆ ಎಷ್ಟಾಗುತ್ತೆ ತಿಳ್ಕೊಂಡ್ರಿ? 100% ಅಂತ ತಿಳ್ಕೊಂಡ್ರಿ. ಲಾಭ ಎಷ್ಟು ಕೊಟ್ಟಾನ್ರಿ ನಮ್ಗೆ? 25% ಕೊಟ್ಟಾನ್ರಿ. ತಿಳಿತ್ರಿ ನಮ್ಗೆ? ನೋಡ್ರಿ, ಮಾರಿದ ಬೆಲೆ ಎಷ್ಟು ಕೊಟ್ಟಾನ್ರಿ ನಮ್ಗೆ? ಕೊಂಡ ಬೆಲೆ 100%, ಲಾಭ ಎಷ್ಟು? 25% ಕೊಟ್ಟಾನ. ಹಾಗಾದ್ರೆ ಎರಡು ಕೂಡಿಸಿದ್ರೆ ಎಷ್ಟಾಗ್ತದೆ ನಮ್ಗೆ? 125% ಎಷ್ಟು ಕೊಟ್ಟಾನ್ರಿ ಅಮೌಂಟ್ ನಮ್ಗೆ? ಕೊಟ್ಟಾನ್ರಿ ಅವನ 125% ಎಷ್ಟು ಅಂತ ಕೊಟ್ಟಾನ್ರಿ? 600 ರೂಪಾಯಿ ಅಂತ ಕೊಟ್ಟಾನ್ರಿ. ನಮಗೆ ಏನು ಕೇಳ್ರಿ ಅವ? ಕೊಂಡ ಬೆಲೆ. ಕೊಂಡ ಬೆಲೆ ಅಂದ್ರೆ ಎಷ್ಟು ತೊಗೊಂಡಿರಲಿ? 100 ತೊಗೊಂಡಿವಿ. 100 ಅಂದ್ರೆ ಏನ್ರಿ? 100 = ವಾಟ್? 125% = ವಾಟ್? 100% = ವಾಟ್? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಬಿಡ್ತೀವಿ. ಇಷ್ಟು ನಮ್ಗೆ ಇದ್ರೆ ಇಷ್ಟು ಮಾಡಿಬಿಟ್ರೆ ಆನ್ಸರ್ ಬರುತ್ತೆ. ತಿಳಿತ್ರಿ? ಇದು ನೋಡ್ರಿ, ಈಜಿ ಆಯ್ತಲ್ಲ. ಇನ್ನೇನು ಹೇಳ್ಬಿಡ್ತೀವಿ ನೋಡ್ರಿ. ನೋಡ್ರಿ, ಮಾರಿದ ಬೆಲೆ ಹೆಂಗ್ ಕಂಡು? ಕೊಂಡ ಬೆಲೆ ಪ್ಲಸ್ ಲಾಭ ಕೊಡೈತಿ. ಈ ಪ್ರಾಬ್ಲಮ್ ಪ್ರಕಾರ ಕೊಂಡ ಬೆಲೆ ಅಂದ್ರೆ ಮಾರಿದ ಬೆಲೆ ಅಂದ್ರೆ ಏನ್ರಿ? ಕೊಂಡ ಬೆಲೆ ಪ್ಲಸ್ ಲಾಭ ಆ ನಷ್ಟ ಕೊಟ್ಟಿರ್ತೈತೆ, ಅದು ಮಾರಿದ ಬೆಲೆ ಆಗಿರ್ತದೆ ನಮ್ಗೆ. ಈ ಪ್ರಾಬ್ಲಮ್ ಪ್ರಕಾರ ಲಾಭ ಕೊಟ್ಟಿದ್ದೀರಿ ನಮ್ಗೆ. ಕೊಂಡ ಬೆಲೆ ಎಷ್ಟು ತೊಗೊಂಡಿರಿ ನಾವು? 100% ತೊಗೊಂಡಿರಿ.
ಪ್ಲಸ್ ಏನೈತಿ 25% ಪ್ರಾಫಿಟ್ ಕೊಡುತ್ತೆ ಅವನ ಕೊಟ್ಟಾನ್ರಿ. ಈ 25% ಕೂಡಿಸ್ಕೊಂಡಿದ್ವಿ ತಿಳಿದ್ರಿ. ಇದು ಈಜಿ. ಯಾಕೆ 125% ಅಂದ್ರೆ 100 + 25 ಅವನ ಕೊಡತ್ತಾನ್ರಿ ಮಾರಿದ ಬೆಲೆ. 100 + 25 ಮಾರಿದ ಬೆಲೆ. ಇಲ್ಲಿ ಕೊಟ್ಟಾನ್ರಿ ಅವನ ಮಾರಿದ ಬೆಲೆ ಅಂದ್ರೆ 6 ಕೊಟ್ಟಾನ ಅವನ. ತಿಳ್ಕೊಂಡ್ರಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ್ರಿ. 100 × 600 / 125 ಇಷ್ಟು ಮಾಡಿಬಿಟ್ರೆ ಆನ್ಸರ್ ಬರುತ್ತೆ ನೋಡ್ರಿ. ಕಟ್ತಾ ಬಿಡ್ರಿ. ಬಿಡಿದ್ ನೋಡ್ರಿ. 25 4 ರೀ, 25 5 5 1 5 1 5 2 5 1 5 1 ಉಳಿತು, 5 2 10 ಆಯ್ತು, 120 ಆಗ್ತದೆ. ತಿಳಿದ್ರಿ. $120 × 4 12 480 ನೋಡ್ರಿ. 120 ನಿಮಗೆ ತಿಳಿಬೇಕಂದ್ರೆ 120 × 4 ನೋಡ್ರಿ. 4 0 0 4 8 4 1 4 ತಿಳಿದ್ರಿ. 480 ಹೆಂಗೆ ಬಂತಂದು ಗೊತ್ತಾದ್ರಿ ನೋಡ್ರಿ. 100 × 600 / 125 ಇದನ್ನೇನ್ರಿ ಆಲ್ಮೋಸ್ಟ್ ಅಲ್ಲ ಎಲ್ಲ ಎಕ್ಸಾಮ್ ಕೇಳ್ತಾನ್ರಿ. ಇದೇ ಟೈಪ್ ಕೇಳ್ತಾನ್ರಿ ಲೆಕ್ಕ, ಮತ್ತೇನಿಲ್ಲ. ತಿಳಿದ್ರಿ. ಇದು ಲೆಕ್ಕ ನಿಮ್ಗೆ ನೋಡ್ರಿ. ಎಣ್ಣೆ ಮೇಲೆ ಬಿಡ್ತೀನಿ ನೋಡ್ರಿ. ಏನ್ರಿ ಒಂದು ವಸ್ತುವನ್ನು ಎಷ್ಟಕ್ಕೆ ಮಾರೇನ್ರಿ ಅವ? 600 ರೂಪಾಯಿ ಮಾರಿದ್ದಾನೆ. ಎಷ್ಟಕ್ಕೆ ಮಾರೇನ್ರಿ? 600 ರೂಪಾಯಿ ಮಾರಿದ್ದಾನೆ. ಎಷ್ಟು ಪರ್ಸೆಂಟೇಜ್ ಲಾಭ ರೀ? 25% ಲಾಭನಾಗ ಮಾರೇನ್ರಿ. ಹಾಗಾದ್ರೆ 125 = 100, 125 = 600, 100% ವಾಟ್? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟು ಬಂತ್ರಿ ನಮ್ಗೆ? ಕೊಂಡ ಬೆಲೆ 480. ಆನ್ಸರ್ ಎಷ್ಟ್ರಿ? 480. ಈಜಿ ಐತಲ್ರಿ ಲೆಕ್ಕ? ತಿಳಿಯಾಕತ್ತಿಲ್ರಿ ಆರಾಮ್? ಈಜಿ. ಇಷ್ಟೇ ಈಜಿ ನೋಡ್ರಿ. ಮ್ಯಾಥ್ಸ್ ಅಂದ್ರೆ ಏನು ಕಲ್ಕೊಂಡ್ರೆ ಭಾರಿ ಈಜಿ. ಸ್ವಲ್ಪ ಏನಿಲ್ರಿ, ಹೇಳೋದು ಹಂಗ ವಿಡಿಯೋ ನೋಡ್ತಾ ಇರಬಾರ್ದು. ಒಂದು ಸ್ವಲ್ಪ ಪೆನ್ ಪೇಪರ್ ಅಥವಾ ನೀವು ವರ್ಕ್ ಮಾಡ್ತಾ ಇರ್ಬೇಕು. ನಾವು ಕೊಡ್ತಿರ್ತೀವಲ್ಲ ಹಂಗ ಒಂದು ಲೆಕ್ಕವನ್ನು ಪೆನ್ ವರ್ಕ್ ಮಾಡ್ತಾ ಇರ್ಬೇಕು. ಹಂಗ ನೋಟ್ಸ್ ಮಾಡ್ಕೋತಾ ಇರ್ಬೇಕು. ಅವ್ನು ನೋಡಿದೇವ್ ಹೆಂಗೆ ತಿಳಿದಂಗೆ ಅನಿಸ್ತವ್ರಿ. ಕೈ ಬಿಟ್ಟಿದ್ರೆ ನಿಮ್ಗೆ ನೆನಪು ಹೋಗ್ಬಿಡ್ತಾವೆ. ಎಕ್ಸಾಮ್ದಾಗ ನೀವು 1 ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ರೀ. ಎಕ್ಸಾಮ್ದಾಗ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಮಾರ್ಕ್ಸ್ನಾಗ ನೌಕರಿ ಹೋಗ್ಯಾರ ಏನ್ರಿ. ನಾವು ಈ ಪೀಣೆ ಎಕ್ಸ್ಪೀರಿಯನ್ಸ್ ಇರೋ ಸಂಬಂಧ ಹೇಳಕತ್ತೀವಿ ಅಷ್ಟೇ. ಭಾರಿ ಇಂಪಾರ್ಟೆಂಟ್. ಕಲ್ಕೋರಿ ಮತ್ತೇನಿಲ್ಲ. ನಾವು ಈ ಚಾಪ್ಟರ್ ಇಷ್ಟು ಹೇಳ್ಬೇಕಂದ್ರೆ ನಾವು ಬರೀ ಅರ್ಧ ತಾಸು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ಯೂಟ್ಯೂಬಲ್ಲಿ ನಾವು ಇದನ್ನ ಒಂದು ಡೇ ಪೂರ ಸ್ಟಡಿ ಮಾಡಿ ಅಪ್ಲೋಡ್ ಮಾಡಬೇಕಾಗಿರ್ತೈತಿ. ಒಂದು ಡೇ ಪೂರ ಸ್ಟಡಿ ಮಾಡಿ ನಿಮ್ಗೆ ಇಷ್ಟು ಅರ್ಧ ತಾಸನ್ನೇ ಕೊಡ್ತೀವಿ ಅಂದ್ರೆ ನೀವು ಇದನ್ನ ಯೂಸ್ ತೊಗೋಬೇಕು. ಇವತ್ತು ಇಷ್ಟು ಈಜಿ ಒಳಗೆ ಯಾರು ನಿಮ್ಗೆ ಈಜಿ ಒಳಗೆ ಇಷ್ಟು ಟ್ರಿಕ್ಸ್ ಎಲ್ಲ ಸಾಲ್ವ್ ಮಾಡಿಬಿಡ್ತೀವಿ ಅಂದ್ರೆ ನಾವು ಅದ್ರ ತಕ್ಕ ಸ್ಟಡಿ ಮಾಡಿ ಹೇಳ್ತಿರ್ತೀವಿ ಇಷ್ಟ. ಮತ್ತೇನು ನೆಕ್ಸ್ಟ್ ಇನ್ನೊಂದು ಲೆಕ್ಕ ತೋರಿ. ಈ ಮೆಥಡ್ ಮ್ಯಾಗ ಒಂದು 3-4 ಲೆಕ್ಕ ಬಿಡ್ತೀನಿ. ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು 2400 ಮಾರಾಟ ಮಾಡಿದಾಗ ಅವನಿಗೆ 20% ಏನಾಗತ್ತೆ ರೀ? ಅವಂಗ 20% ಲಾಭ ಆಗತ್ತೆ ರೀ ಅವಂಗ. ಒಬ್ಬ ವ್ಯಕ್ತಿಯು, ಕ್ವಶನ್ ಕರೆಕ್ಟ್ ಆಗಿ ಓದ್ತಾರೆ, ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು 2400 ಮಾರಾಟ ಮಾಡಿದಾಗ 20% ಲಾಭವನ್ನು ಪಡೆಯುತ್ತಾನೆ. ಹಾಗಾದರೆ ವಸ್ತುವಿನ ಕೊಂಡ ಬೆಲೆ ಎಷ್ಟು? ಸೂಪರ್ ಈಜಿ ಮೆಥಡ್. ಏನಲ್ಲ, ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು 2400 ಮಾರಾಟ ಮಾಡಿದಾಗ 20% ಲಾಭವನ್ನು ಪಡೆಯುತ್ತಾನೆ. ಹಾಗಾದರೆ ವಸ್ತುವಿನ ಕೊಂಡ ಬೆಲೆ ಎಷ್ಟು? ನೋಡ್ರಿ, ಎಷ್ಟಕ್ಕೆ ಮಾರಾಟ ಮಾಡ್ಯಾನ್ರಿ ಅವ? 2400. ಮಾರಿದ ಬೆಲೆ ಏನೇನು ಒಳಗೊಂಡಿರ್ತದ ಅಂತ ಏನ್ರಿ ನಾನು? ಕೊಂಡ ಬೆಲೆ ಪ್ಲಸ್ ಪ್ರಾಫಿಟ್. ಈ ಲೆಕ್ಕದ ಪ್ರಕಾರ ಪ್ರಾಫಿಟ್ಟು ಯಾವತ್ತು ಮಾರಿದ ಬೆಲೆ ಲಾಸು ಅಥವಾ ಕೊಂಡ ಬೆಲೆ ಪ್ಲಸ್ ಲಾಭ ನಷ್ಟವನ್ನು ಒಳಗೊಂಡಿರ್ತದೆ. ಲಾಭ ಇದೇನಾಗಿರ್ತದೆ? ಕೊಂಡ ಬೆಲೆ ಏನಂತ ತಿಳ್ಕೊಬೇಕಂತ ಏನ್ರಿ ನಾನು ಆಗ ನಿಮ್ಗೆ 100% ಅಂತ ತಿಳ್ಕೊಬೇಕಂತ ಏನ್ರಿ ಈಜಿ ಆಗಿಬಿಡತ್ತೆ. ನಾವು ಲಾಭ ಎಷ್ಟು ಕೊಟ್ಟನ್ರಿ ಅವ ನಮಗೆ? 20% ಕೊಟ್ಟನ್ರಿ ಅವನ. ಈಗ ಏನಾಗ್ತದೆ ನಮಗೆ? 120% = 2400. ತಿಳಿತ್ರಿ? 100 = ವಾಟ್? ಕೊಂಡ ಬೆಲೆ ಕೇಳ್ತಾನ್ರಿ. ಕೊಂಡ ಬೆಲೆ ಅಂದ್ರೆ ಎಷ್ಟೈತಿ ನಾವು? 100. ಕೊಂಡ ಬೆಲೆ = ವಾಟ್? 120 ಪ್ಲಸ್ ಐತಿಲ್ರಿ ಇಲ್ಲಿ ಪ್ಲಸ್ 120 = 200 400 2400. ತಿಳಿತ್ರಿ? ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ ಈಜಿ ಲೆಕ್ಕ ಬಂದ್ಬಿಡುತ್ತೆ ನಿಮ್ಗೆ. ನೋಡ್ರಿ, 100 × 2400 / 120. ಈ ಜೀರೋ ಕ್ಯಾನ್ಸಲ್ ಮಾಡ್ರಿ. 12 24. ಎಷ್ಟಾಗ್ತದೆ ನಮಗೆ? ಇದು 20 ಉಳಿತು. ಇಲ್ಲಿ 20 ನೋಡ್ರಿ. 100 × 20 ಅಂದ್ರೆ ಎಷ್ಟು ರೀ? 100 × 20 ಅಂದ್ರೆ 2000 ರೀ. ಎಷ್ಟಾದ್ರಿ ಅದು ಕೊಂಡ ಬೆಲೆ? ಎಷ್ಟು ರೀ? 2000. ಈಜಿ ಆಗತ್ತಲ್ರಿ ಲೆಕ್ಕ? ನಾವು ಏನೇನೋ ಫಾರ್ಮುಲಾ ಹಾಕಿ ಏನೇನೋ ಬಿಡಿಸೋತ ಕುಂತು ಬಿಡ್ತಿದ್ರಿ, ಏನೇನೋ ಮಾಡಿ ಅಲ್ಲಿ ಎಕ್ಸಾಮ್ದಾಗ ನಮ್ಗೆ ಇಂಥ ಸ್ಟ್ಯಾಟಿಕ್ಸ್ ಹುಡುಕಿದ್ರೆ 1 ಮಾರ್ಕ್ಸ್ ಜಾಸ್ತಿ ತಗೋತೀರಿ ಅಂದ್ರೆ ನೌಕರಿ ಐತಿ. ಇದು ಈಜಿ ನೋಡ್ರಿ, ಶಾರ್ಟ್ಕಟ್ ಫಾರ್ಮುಲಾ ನೋಡ್ರಿ.
100 ಇಂಟು 20 ಎಷ್ಟಾದ್ರಿ 2000 ಬಂತ್ರಿ ಇದ್ರೆ ನೇಮ್ ಏನ್ರಿ ಇದು ನೋಡ್ರಿ. ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು 2400 ಮಾರಾಟ ಮಾಡಿದಾಗ ಅವ್ನಿಗೆ ಎಷ್ಟಾಗತ್ರಿ 20 ನೋಡ್ರಿ. 2400 ಮಾರಾಟ ಮಾಡ್ಯಾನ್ರಿ ಅವ್ನು. ಎಷ್ಟು % ಲಾಭ ಆಗತ್ತಂತ್ರಿ 20% ಲಾಭ ಆಗತ್ತೆ. ಅಂದ್ರೆ 120 ಇಂಟು 100 ಎಷ್ಟು ರೀ ನಮ್ಮ ಕೊಂಡ ಬೆಲೆಗೆ ಅಲ್ಲ 100 ಎಷ್ಟು ಮಾಡ್ರಿ 2000 ರೂಪಾಯಿ ಬರುತ್ತೆ. ರೀತಲ್ರಿ ಇದು ಲೆಕ್ಕ. ನೆಕ್ಸ್ಟ್ ಇನ್ನೊಂದು ಲೆಕ್ಕ ತೋರಿ. ಇನ್ನೊಂದು ಲೆಕ್ಕ ಕೊಡ್ತೇನೆ ರೀ. ಇದನ್ನು ನನಗೆ ಕಮೆಂಟ್ನಾಗ ಆನ್ಸರ್ ತಿಳಿಸ್ರಿ. ಇದನ್ನು ನಾನು ನೆಕ್ಸ್ಟ್ ಮೆಥಡ್ ಕೊಡ್ತೀನಿ. ಈ ಲೆಕ್ಕ ಕೊಟ್ಟು ಕೇಸ್ ಇದನ್ನು ಕಮೆಂಟ್ ಮಾಡಿ ನಂಗೆ ಆನ್ಸರ್. ಅದನ್ನು ನಾಳೆ ಬಿಡಿಸ್ತೀನಿ ರೀ ನಾನು. ನೀವು ಕಮೆಂಟ್ ಮಾಡಿರಿ, ನಾನು ನಾಳೆ ಆನ್ಸರ್ ಬಿಡಿಸಿರ್ತೀನಿ ರೀ. ಒಂದು ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು 12,000 ರೂಗೆ ಮಾರಾಟ ಮಾಡಿದಾಗ 10% ಲಾಭವಾಗುತ್ತದೆ, ಲಾಭ ಪಡೆಯುತ್ತಾನೆ. ಹಾಗಾದರೆ ವಸ್ತುವಿನ ಕೊಂಡ ಬೆಲೆ ಎಷ್ಟು? ಬರ್ಕೋರಿ. ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು 12,000 ರೂಗೆ ಮಾರಾಟ ಮಾಡಿದಾಗ 10% ಲಾಭವನ್ನು ಪಡೆಯುತ್ತಾನೆ. ಹಾಗಾದರೆ ವಸ್ತುವಿನ ಕೊಂಡ ಬೆಲೆ ಎಷ್ಟು? ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು 12,000 ರೂಗೆ ಮಾರಾಟ ಮಾಡಿದಾಗ 10% ಲಾಭವನ್ನು ಪಡೆಯುತ್ತಾನೆ. ಹಾಗಾದರೆ ವಸ್ತುವಿನ ಕೊಂಡ ಬೆಲೆ ಎಷ್ಟು? ನೀವು ವಿಡಿಯೋ ಪಾಸ್ ಮಾಡಿ ಬರ್ಕೋರಿ. ನಾ ಮುಂದೆ ಹೋಗ್ತೀನಿ. ಮತ್ತೆ ಟೈಮ್ ಆಗುತ್ತಾ ಇಲ್ಲ ಸ್ಕ್ರೀನ್ಶಾಟ್ ಹೊಡ್ರಿ. 12,000 ರೂಗೆ ಮಾರಾಟ ಆಗಿದೆ. ನೆಕ್ಸ್ಟ್ ಲೆಕ್ಕ ಹೋಗ್ತೀನಿ ನೋಡ್ರಿ. ನೋಡ್ರಿ ಇದ ಮೆಥಡ್ನ್ಯಾಗ ನೆಕ್ಸ್ಟ್ ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು 1600 ರೂಗೆ ಮಾರಾಟ ಮಾಡಿದಾಗ ಅವನಿಗೆ ಎಷ್ಟು 20% ನಷ್ಟ ಆಗುತ್ತದೆ. ಇಷ್ಟೊತ್ತನ ಲಾಭ ಅಷ್ಟ ನೋಡಿದ್ರಿ ನಾವು. ನಷ್ಟ ಆಗುತ್ತಲ್ರಿ ಮತ್ತೆ ಬರೀ ಲಾಭ ಅಷ್ಟ ಆಗತ್ತಲ್ರಿ. ಯಾವತ್ತು ಬಿಸ್ನೆಸ್ ನಮ್ಗೆ ನಷ್ಟ ಆಗುದಾರೆ ನಮ್ಮ ನಿಜ ಜೀವನದಾಗ ಆಗಿರ್ತಾವ್ರಿ ಇಂಥ ಅನುಭವಗಳನ್ನು. ಅವನ್ನೆಲ್ಲ ಅಪ್ಲೈ ಮಾಡ್ಕೋಬೇಕ್ರಿ ನಾವು. ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು 12,000 ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು 16 ರೂಗೆ ಮಾರಾಟ ಮಾಡಿದಾಗ 20% ನಷ್ಟವಾಗುತ್ತದೆ. ಹಾಗಾದರೆ ವಸ್ತುವಿನ ಕೊಂಡ ಬೆಲೆ ಎಷ್ಟು? ಗೊತ್ತಾತ್ರಿ? ಮಾರಿದ ಬೆಲೆ. ನಾವು ಏನು ತಿಳ್ಕೊಬೇಕ್ರಿ ಈಗ? ಮಾರಿದ ಬೆಲೆ ಎಷ್ಟೈತೆ ಅಂತ ತಿಳ್ಕೊಬೇಕು. ಮಾರಿದ ಬೆಲೆ ಈಸ್ ಈಕ್ವಲ್ ಟು ಏನು ರಗಳ ನೀವು ಮಾರಿದ ಬೆಲೆ ಅಂದ್ರೆ ಏನು? ಕೊಂಡ ಬೆಲೆ ಒಳಗೆ ನಮ್ಗೆ ನಷ್ಟ ಆಗೈತಿ ಅಂದ್ರೆ ಏನು ಮಾಡ್ಕೋಬೇಕ್ರಿ? ಇಲ್ಲಿ ಮೈನಸ್ ಕೊಂಡ ಬೆಲೆ ಮೈನಸ್ ನಷ್ಟ ಕೊಟ್ಟಿರ್ತೈತ್ರಿ. ಎಷ್ಟು ಪರ್ಸೆಂಟೇಜ್ ನಷ್ಟ ಆಗೈತೆ ಅಂತ ಅವನ ಕೊಟ್ಟಿರ್ತಾನೆ. ನಮ್ಗೆ ನಷ್ಟ ಮಾಡ್ಕೋಬೇಕ್ರಿ ಮೈನಸ್. ನೋಡ್ರಿ ಕೊಂಡ ಬೆಲೆ ಎಷ್ಟೈತ್ರಿ ನಮ್ಗೆ ಕೊಂಡ ಬೆಲೆ ಗೊತ್ತಿಲ್ಲ. ಅಂದ್ರೆ ಏನು ತಿಳ್ಕೊಂಡ್ರೆ ಅಗಾಗ 100 ಅಂತ ತಿಳ್ಕೊಂತ ಹೇಳಿದ್ರಿ ನಿಮ್ಗೆ. ಅಗಾಳೆ ಆ ಟೈಪ್ ತಿಳ್ಕೊಡ್ರಿ. ಹಿಂದೆ ಲೆಕ್ಕದಾಗ ಅಂದ್ರೆ 100 ಕೊಂಡ ಬೆಲೆ ಅಂದ್ರೆ ಏನ್ರಿ 100 ಅಂತ ತಿಳ್ಕೊಬೇಕು. ನಷ್ಟ ಎಷ್ಟಾಗೈತೆ ಅಂತ ಕೊಟ್ಟಂದ್ರೆ 20% ನಷ್ಟ ಆಗೈತೆ ಅಂತ ಕೊಟ್ಟಂದ್ರೆ ಎಷ್ಟು ರೀ? ಇಲ್ಲಿ ಲೆಸ್ ಮಾಡ್ಕೋಬೇಕು 20%. ಯಾವತ್ತು ನಷ್ಟ ಆಗುತ್ತಲ್ರಿ ಮತ್ತೆ. ಹಾಗಾದ್ರೆ ನಮ್ಗೆ ಎಷ್ಟಾದ್ರಿ ಇದು 80% ಅಂದ್ರೆ 80. ಇದನ್ನ ಲೆಸ್ ಮಾಡಿದ್ರೆ ಎಷ್ಟಾದ್ರಿ ನಮ್ಗೆ 80 ಬರ್ತಿಲ್ರಿ ಇದು. 80 ಈಸ್ ಈಕ್ವಲ್ ಟು ಎಷ್ಟು ರೀ? ಮಾರಿದ ಬೆಲೆ ಎಷ್ಟೈತ್ರಿ ನಮ್ಗೆ? ಮಾರಿದ ಬೆಲೆ 1600 ಕೊಟ್ಟನಿಲ್ರಿ ಅವನ 1400. 80 ಈಸ್ ಈಕ್ವಲ್ ಟು 1400. 100 ಈಸ್ ಈಕ್ವಲ್ ಟು ವಾಟ್? ಇಷ್ಟ ರೀ. 80% ಈಸ್ ಈಕ್ವಲ್ ಟು 1600. 100 ಈಸ್ ಈಕ್ವಲ್ ಟು ವಾಟ್? ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ ಆನ್ಸರ್ ಬರುತ್ತೆ. ನೋಡ್ರಿ ಇನ್ನೇನು ಹೇಳ್ತೀನಿ ಹಂಗೆ ತಿಳ್ಕೊರಿ. ನೋಡ್ರಿ ಮಾರಿದ ಬೆಲೆ ಕೊಟ್ಟನ್ರಿ ಅವನ. ಎಷ್ಟು ಮಾರ್ಯಾನ? 1600 ಮಾರ್ಯಾನ ಅಂತ ಕೊಟ್ಟನ್ರಿ ಅವನ. ನಮ್ಗೆ ಕೊಂಡ ಬೆಲೆ ಗೊತ್ತಿಲ್ಲ 100 ಅಂತ ತಿಳ್ಕೊಬೇಕ್ರಿ. ನಷ್ಟ ಎಷ್ಟಾಗಿದೆ ಅಂತ ಹೇಳತ್ತಂದ್ರೆ 20%. ಯಾವತ್ತೋ ನಷ್ಟ ಆದ್ರೆ ನಾವು ಲೆಸ್ ಮಾಡ್ಕೋತೀವಿ ಇಲ್ರಿ. ಮತ್ತು ಕೊಂಡ ಬೆಲೆ ಒಳಗೆ ನಷ್ಟ ಆದ್ರೆ ಏನ್ರಿ ನಮ್ಗೆ ಕಳ್ಕೊಬೇಕಲ್ಲ. ಯಾವತ್ತೋ ಕಳ್ಕೊಬೇಕ್ರಿ. ಅದ್ರ ಸಂಬಂಧ ಏನು 100 ಒಳಗೆ -20 ಮಾಡಿದ್ರೆ 80 ಬರುತ್ತಾ. 80% ಅಂದ್ರೆ ಎಷ್ಟು ನಮ್ಗೆ? 1600. ಹಾಗಾದ್ರೆ 100 ಅಂದ್ರೆ ಕೊಂಡ ಬೆಲೆ ಅಂದ್ರೆ ಎಷ್ಟು ತೊಗೊಂಡ್ರಿ? 100 ತೊಗೊಂಡ್ರಿ. 100 ಅಂದ್ರೆ ಎಷ್ಟು? ಇನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ್ರಿ. ಅದು ಆನ್ಸರ್ ಆಗಿರೋದು. ಈಸಿ ಆನ್ಸರ್ ಇರ್ತದಲ್ರಿ ಲೆಕ್ಕ. ಹಂಗೆ ಲೈಕ್ ಮಾಡಿರಿ, ಒಂದು ಕಮೆಂಟ್ ಮಾಡಿರಿ. 100 ಡಿವೈಡೆಡ್ ಬೈ 80 ಇಂಟು 1600. ಈ 2 0 ಈ 0 ಕ್ಯಾನ್ಸಲ್ ಮಾಡಿರಿ. 8 ಒಂದೇ 1 0 ಕ್ಯಾನ್ಸಲ್ ಮಾಡಿರಿ. 1 0 ಕ್ಯಾನ್ಸಲ್. ಇದು 1 0 ಇರುತ್ತೆ. 1 0 ಕ್ಯಾನ್ಸಲ್. 8 ಒಂದೇ 8 2 16. ಇದು ಎಷ್ಟು? 0 0. ಎಷ್ಟು ಉಳಿತ್ರಿ ನಮ್ಗೆ? 100 ಇಂಟು 20 ಅಂದ್ರೆ ಎಷ್ಟು ರೀ? 100 ಇಂಟು 20 ಈಸ್ ಈಕ್ವಲ್ ಟು 2000. ಕೊಂಡ ಬೆಲೆ ಎಷ್ಟು ರೀ? 2000 ಆಗಿರುತ್ತೆ ನೋಡ್ರಿ. ಕೊಂಡ ಬೆಲೆ ಎಷ್ಟು? 2000. ತಿಳಿಯಾಕತ್ತಲ್ರಿ ಲೆಕ್ಕ?
ಇನ್ನೇನು ಹೇಳ್ರಿ ಇದನ್ನು ನೋಡ್ರಿ, ಇನ್ನೇನು ಹೇಳ್ತೀನಿ ಕರೆಕ್ಟಾಗಿ ತಿಳ್ಕೊರಿ. ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು 16 ರೂಗೆ ಮಾರಾಟ ಮಾಡಿದಾಗ, ಕ್ವಶನ್ ಕರೆಕ್ಟಾಗಿ ಯಾವುದೇ ಒಂದು ಕ್ವಶನ್ ಪೇಪರ್ ಕೊಟ್ಟರು ಅಂತ ತಿಳ್ಕೊರಿ, ನೀವು GK ಆಗಿರ್ಬೋದು, ಈವನ್ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಯಾವತ್ತೂ ಕ್ವಶನ್ ಅನ್ನ ಸಂಪೂರ್ಣವಾಗಿ ಓದ್ಬೇಕು ನೋಡ್ರಿ. ಯಾವತ್ತೂ ಕ್ವಶನ್, ಫಾರ್ ಎಕ್ಸಾಂಪಲ್ ನಿಮ್ಗೆ ಏನು ಕೇಳಿರ್ತಾನೆ, ಈ ಕೆಳಗಿನವುಗಳಲ್ಲಿ ಯಾವುದು, ಒಂದು ಎಕ್ಸಾಂಪಲ್ ಕ್ವಶನ್ GK ಒಳಗೆ ಇರುತ್ತೆ, ಈ ಕೆಳಗಿನವುಗಳಲ್ಲಿ ಯಾವುದು ಬಿಮ್ಸ್ಟೆಕ್ನ ಸದಸ್ಯ ರಾಷ್ಟ್ರ ಮುಂದೆ ಅಲ್ಲ ಅಂತ ಕೊಟ್ಟಿರ್ತಾನೆ. ನಾವು ಓದಕ್ಕೆ ಹೋಗ್ಬಿಟ್ಟಿರೋ ಕ್ವಶನ್ ಪೂರ, ನಾವು ಅನ್ನೇ ಆಪ್ಷನ್ ಅವ್ರು ಯಾವ್ದಿರುತ್ತಲ್ಲ ಅದನ್ನ ಕೊಟ್ಟಿರ್ತಾನೆ. ಬಿಮ್ಸ್ಟೆಕ್ನ ಸದಸ್ಯ ರಾಷ್ಟ್ರ ಯಾವ್ದಾಗಿರುತ್ತಲ್ಲ ಅದನ್ನ ಇಟ್ಟಿರ್ತಾನೆ ಫಸ್ಟ್ ಆಪ್ಷನ್. ನಾವು ಅದನ್ನ ಏನು ಮಾಡ್ಬಿಡ್ತೀವಿ, ಅಲ್ಲ ಅನ್ನೋದು ನೋಡ್ರಂಗೆ ಇಲ್ಲ, ಅದನ್ನ ಬಿಟ್ಟು ಹೋಗಿ ಹೌದು ಅಂತ ಹೇಳಿ ಕ್ಯಾಶ್ ಒಂದೇದು ಆಪ್ಷನ್ ಆಗಿ ಬಂದ್ಬಿಡ್ತೀವಿ. ಮುಂದೆ ಕಟ್ರಿಲ್ಲಿ ಮನೆಯ ರೂಮ್ನಾಗ ಬರೋಣ ನೋಡ್ತೀವಿ, ಲಾ ತಪ್ಪಾತು, ಈಜಿ ಕ್ವಶನ್ ಅಲ್ಲ ಅಂತ ಏನಂತೇಳಿ. ಅದಕ್ಕೆ ಹೇಳಿದ್ರೆ ಯಾವತ್ತು ಕ್ವಶನ್ ಕರೆಕ್ಟಾಗಿ ಓದಕ್ಕೆ ಕಲಿಬೇಕು. ಫಸ್ಟ್ GK ಬಂತು, ಇವನ್ ಮ್ಯಾಥಮೆಟಿಕ್ಸ್ ಬಂತು, ಯಾವುದೇ ಕ್ವಶನ್ ಪೇಪರ್ ಬಿಡ್ಸಾಕೋರಿ ಏನ್ರಿ, ಒಂದೊಂದು ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಆಗಿದೆ ನೋಡ್ರಿ. ಇದನ್ನ ಕ್ವಶನ್ ಕರೆಕ್ಟಾಗಿ ಓದಿ. ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು 16 ರೂಗೆ ಮಾರಾಟ ಮಾಡಿದಾಗ ಎಷ್ಟು 20% ಪ್ರತಿಶತ ಲಾಭವಾಗುತ್ತದೆ. ಹಾಗಾದ್ರೆ ವಸ್ತುವಿನ ಕೊಂಡ ಬೆಲೆ ಎಷ್ಟು ಅಂತ ಕೇಳ್ತಾನೆ ನಮ್ಗೆ. ನೋಡ್ರಿ, ಮಾರಿದ ಬೆಲೆ ಈಸ್ ಈಕ್ವಲ್ ಟು ಕೊಂಡ ಬೆಲೆ ಮೈನಸ್ ನಷ್ಟ. ಅಂದ್ರೆ ಕೊಂಡ ಅಂದ್ರೆ ಎಷ್ಟು ಅಂದ್ರೆ 100 ಅಂತ ತಗೊಂಡ್ರಿ, ನಷ್ಟ ಎಷ್ಟಾಗೈತ್ರಿ 20% ಅಂದ್ರೆ 80%. ಮಾರಿದ ಬೆಲೆ ಎಷ್ಟೈತ್ರಿ 1600. 80% ಈಸ್ ಈಕ್ವಲ್ ಟು 1600. 100 ಈಸ್ ಈಕ್ವಲ್ ಟು ವಾಟ್, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. 100 ಡಿವೈಡೆಡ್ ಬೈ 80 ಇಂಟು 16 ಈಸ್ ಈಕ್ವಲ್ ಟು 100 ಇಂಟು 20 ಈಸ್ ಈಕ್ವಲ್ ಟು 2000. ಹಂಗ ಕುಂತು ಕೇಳಿದ್ರೆ ಬರಲ್ರಿ ಯೂಟ್ಯೂಬ್ನಾಗ ವಿಡಿಯೋ, ಹಂಗ ಲೆಕ್ಕ ಮಾಡ್ತಾ ಇರ್ಬೇಕು, ಪ್ರಾಕ್ಟಿಕಲ್ ಹಂಗ ನೋಟ್ಸ್ ಬರ್ಕೋತಾ ಇರ್ಬೇಕ್ರಿ. ಹಂಗ ಇವತ್ತು ನೋಡಿದ್ ಇವತ್ತು ತಿಳಿದಾಗ ಹಾಕಿರ್ತೈತೆ ನಿಮ್ಗೆ, ಮತ್ತೊಂದು ತಿಂಗಳು ಬಿಟ್ಟು ನೋಡಿದ್ರೆ ಎಲ್ಲೇ ನೋಡ್ದಾಗ ಅನ್ಸಿತ್ತಲ್ಲ ಅನ್ಸ್ತಿರುತ್ತೆ ನಿಮ್ಗೆ. ಹಂಗ ಬರ್ಕೋತಾ ಇರ್ಬೇಕು ಏನ್ರಿ, ಅಂದ್ರೆ ತಿಳಿತೈತಿ ನಿಮ್ಗೆ. ಒಂದ್ ಸ್ವಲ್ಪ ಹಂಗ ಒಳಗ ರಿವಿಷನ್ ಮಾಡ್ತಾ ಇರ್ಬೇಕು. ನಮ್ಗೆ ಏನಾಗ್ಬಿಡ್ತೈತಿ, ನಾವು ನಮ್ಗೆ ಯಾಕೆ ಮ್ಯಾಥ್ಸ್ ಕಬ್ಬಿನಕಲ್ಲ ಅಂದ್ರೆ ಅದ್ರ ಬಗ್ಗೆ ನಾವು ಆಸಕ್ತಿ ತೋರ್ಸಂಗೇ ಇಲ್ಲ. ಸುಮ್ಮನೆ ನೋಡ್ದಾಗ ಮಾಡ್ತೀವಿ. ಎಕ್ಸಾಮ್ ಪಾಯಿಂಟ್ ಆಫ್ ಎಕ್ಸಾಮ್ ಬಿಟ್ಟಾಗ ಒಂದು 4 ದಿನ ನೋಡೋಣ, ಮ್ಯಾಥಮೆಟಿಕ್ಸ್ ಲೆಕ್ಕ ಆಗ್ತಾರಂತ ಒಂದು 4 ನೋಡೋಣ ಅಂತೇಳಿ ಒಂದು 4 ದಿನ ವಿಡಿಯೋ ನೋಡ್ತೀವಿ. ಅಲ್ಲಿ ಹೋಗಿ 4 ದಿನ ವಿಡಿಯೋ ನೋಡಿದ್ರೆ ಬರ್ತಾವಲ್ರಿ. ಪ್ರಾಕ್ಟೀಸ್ ಮಾಡ್ಬೇಕು. GK ಹೆಂಗ್ ಗೊತ್ತಿಲ್ಲ ಹಂಗೆ ಇದನ್ನು ಕುಂತು ಡೈಲಿ ಒಂದೊಂದು ತಾಸು ಟೈಮ್ ಇಟ್ಟು ಪ್ರಾಕ್ಟೀಸ್ ಮಾಡ್ಬೇಕು. ಯಾವತ್ತು ಆಕ್ಚುಲಿ ಇವು ಅಕ್ಯುರಸಿ ಮಾರ್ಕ್ಸ್ ರೀ ಮ್ಯಾಥಮೆಟಿಕ್ಸ್ನಾಗ. ಯಾವತ್ತು GK ಒಳಗೆ ಹಂಗಲ್ಲ. ಸಪೋಸ್ ಕ್ವಶನ್ ಡೆಪ್ತ್ ಆಗಿ ಒಳಗೆ ಇಳಿದು ಅಂದ್ರೆ ಬರ್ಬೋದು, ಬರ್ಲಿಕ್ಕಿಲ್ಲ. ಈ ಮ್ಯಾಥಮೆಟಿಕ್ಸ್ನಾಗ ಹಂಗಿಲ್ಲ, ಏನಿದ್ರು ಅಂಕಿ ಸಂಖ್ಯೆ ಅಷ್ಟೇ ಚೇಂಜ್ ಮಾಡ್ಬೇಕ್ರಿ. ಯಾವತ್ತು ಅಂಕಿ ಸಂಖ್ಯೆ ಬಿಟ್ರೆ ಏನು ಚೇಂಜ್ ಮಾಡಕ್ ಬರಲ್ಲ. ಯಾವತ್ತು ಅಕ್ಯುರಸಿ ಅಡ್ವಾನ್ಸ್ ಕ್ವಶನ್ ಪೇಪರ್ ಔಟ್ ಆದಂಗ್ರಿ. ಯಾವತ್ತು ಮ್ಯಾಥಮೆಟಿಕ್ಸ್ ಕ್ವಶನ್ ಬಂದಾವ ಅಂದ್ರೆ ಇವು ಕ್ವಶನ್ ಅಡ್ವಾನ್ಸ್ ಔಟ್ ಆಗ್ಯಾವ ಅಂತ ತಿಳ್ಕೊಬೇಕು. ಯಾಕೆ ಪ್ರಾಕ್ಟೀಸ್ ಅವನಿದ್ರು ಅಂಕಿ ಸಂಖ್ಯೆ ಅಷ್ಟೇ ಚೇಂಜ್ ಮಾಡ್ಬೇಕ್ರಿ. ಯಾವತ್ತು ಇಲ್ಲಿ 1400 ಕೊಡಲಿ 3200 ಕೊಡ್ಬೋದು ಅಷ್ಟೇ, ಇಲ್ಲಿ 20 ಕೊಡಲು 10 ಕೊಡ್ಬೋದು. ಇವು ಇಷ್ಟ ಚೇಂಜ್ ಮಾಡ್ಬೇಕು. ಇಡೋತಿದ್ರು ಈ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಏನು, ನೀವು ಬಗ್ಗೆ ಪರ್ಫೆಕ್ಟ್ ಇದ್ದು ಅಂದ್ರೆ 10 ರಿಂದ 20 ಸೆಕೆಂಡ್ ಆನ್ಸರ್ ಮಾಡ್ಬೋದು ಇವನ್ನ, ಮತ್ತೆ ಟೈಮ್ ಶೋ ಮಾಡ್ಬೋದು ನೀವು. ಅದಕ್ಕಂತ ಹೇಳ್ರಿ ಪ್ರಾಕ್ಟೀಸ್ ಮೇನ್ ಮ್ಯಾನ್ಸ್ ಪರ್ಫೆಕ್ಟ್ ಅಂತಾರಲ್ಲ, ಲೆಕ್ಕ ಸುಳ್ಳಲ್ರಿ ಅದು. ಪ್ರಾಕ್ಟೀಸ್ ಮಾಡ್ರಿ ಅವತ್ತು. ಹಂಗ ಕುಂತು ನೋಡಿ ವಿಡಿಯೋ ಹಂಗ ತಿಳಿದಂಗೆ ಆತ ನಮ್ಗೆ ಭಾರಿ ಇಷ್ಟು ಈಜಿ ಏನು ಮ್ಯಾಥ್ಸ್ ಅಂತ ತಿಳ್ಕೊಬೇಡ್ರಿ. ಹಂಗ ನೋಡಿ ಪ್ರಾಕ್ಟೀಸ್ ಮಾಡ್ಕೋರಿ. ಹಂಗ ಪ್ರಾಕ್ಟೀಸ್ ಮಾಡ್ತಾ ನೀವು ಮತ್ತೆ ಹಂಗ ದೊಡ್ಡ ಪ್ರಾಬ್ಲಮ್ ಮಾಡ್ಕೋತ ಹೋಗ್ರಿ. ನಾವು ನೋಡಿ ನೆಕ್ಸ್ಟ್ ಒಬ್ಬ ವ್ಯಕ್ತಿ, ಇನ್ನೊಂದು ಲೆಕ್ಕ ತಗೋರಿ. ಇದನ್ನ ಮಾಡಿ ನಾನು ಕಮೆಂಟ್ ಮಾಡಿ. ನೆಕ್ಸ್ಟ್ ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು 12,000 ರೂಗೆ ಮಾರಾಟ ಮಾಡುವುದಾಗ 20% ಪ್ರತಿಶತ ನಷ್ಟವಾಗುತ್ತದೆ. ಹಾಗಾದರೆ ವಸ್ತುವಿನ ಕೊಂಡ ಬೆಲೆ ಎಷ್ಟು? ಇದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ನಾವು ಬರ್ಕೊಳ್ಳಿ. ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು 12,000 ರೂಗೆ ಮಾರಾಟ ಮಾಡಿದಾಗ 20% ಪ್ರತಿಶತ ನಷ್ಟವಾಗುತ್ತದೆ. ಹಾಗಾದ್ರೆ ವಸ್ತುವಿನ ಕೊಂಡ ಬೆಲೆ ಎಷ್ಟು? ಇದನ್ನೇನ್ರಿ ಕಮೆಂಟ್ ಮಾಡಿ ತಿಳಿಸ್ರಿ. ನಾವು ಇಲ್ಲಿ ತನಕ ಎಷ್ಟು ಲೆಕ್ಕ ಮುಗಿದ್ರಿ, ನಾವು 3 ಮೆಥಡ್ ಲೆಕ್ಕ ಮುಗ್ದಂಗೆ ಹಾಕವ್ರಿ. ಇನ್ನೊಂದು ಇದ್ರಾಗ ಒಂದು ಸ್ವಲ್ಪ ಈಸಿ ಮೆಥಡ್, ಈ ಒಂದಿಷ್ಟು ಈಸಿ ಲೆಕ್ಕ ಇರ್ತಾರೆ. ಒಂದು ಈ ಮೆಥಡ್ನಾಗ ಒಂದು ಸ್ವಲ್ಪ ಬೇಸಿಕ್ ಲೆಕ್ಕ ಕೇಳ್ತಾನೆ. ಅವು ಯಾವ ಟೈಪ್ಸ್ ಕೇಳ್ತಾನೆ ನೋಡ್ರಿ. ನೋಡ್ರಿ ಅಂತ ಲೆಕ್ಕ ಕೊಡ್ತೀನಿ. 1 2 3 ಅವ್ನು ನೋಡ್ಕೊರಿ. 1 2 3 ನೋಡ್ಕೊಂಡು ಇವತ್ತಿನ ಕ್ಲಾಸ್ ಮುಗಿಸ್ರಿ. ಮತ್ತು ನಾಳೆಗೆ ಮಾಡೋಣ್ರಿ. ಭಾಳ ಇವತ್ತು ನೆಕ್ಸ್ಟ್ ಮೆಥಡ್ ನಂಬರ್ 3 ಇದ್ರಾಗ ನೋಡ್ರಿ. 6 ಪೆನ್ನುಗಳ ಕೊಂಡ ಬೆಲೆ, 6 ಪೆನ್ನುಗಳ ಕೊಂಡ ಬೆಲೆ ಎಷ್ಟೈತೆ ಅಂತ ಹೇಳ್ತಾನ್ರಿ ಅವ. 6 ಪೆನ್ನುಗಳ ಕೊಂಡ ಬೆಲೆ 42 ರು. ಎಷ್ಟ್ರಿ? 6 ಪೆನ್ನುಗಳ ಕೊಂಡ ಬೆಲೆ 42 ರು. ಹಾಗಾದರೆ 18 ಪೆನ್ನುಗಳ ಕೊಂಡ ಬೆಲೆ ಎಷ್ಟು? ನೋಡ್ರಿ, 6 ಪೆನ್ನುಗಳ ಕೊಂಡ ಬೆಲೆ 42 ರು ಆದರೆ 18 ಪೆನ್ನುಗಳ ಕೊಂಡ ಬೆಲೆ ಎಷ್ಟು ಅಂತ ಕೇಳ್ತಾನ್ರಿ. ನಮಗೆ
ಹಾಗಾದ್ರೆ ಮಾಡಿದ್ವಿಲ್ಲ ಹಂಗೆ ಸೇಮ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರಿ ಇದನ್ನೇ 6 ಪೆನ್ನ ಎಷ್ಟು ಕೊಂಡ್ಕೊಂಡಿರಿ ನಾವು 42. ನೋಡಿರಿ ನಿಮ್ಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಹಾಕಿದ್ರೆ ಹಂಗೆ ಈಜಿ ಹಾಕಿದ್ರೆ ಹಂಗೆ ಮಾಡಿ, ಇಲ್ಲ ನಾವು ಒಂದು ಪೆನ್ನಿಂದ ಬೆಲೆ ಕಂಡು ಹಿಡ್ಕೊಂಡ್ಬಿಡೋಣ ಫಸ್ಟ್ ಅಂದ್ರೆ ನೋಡಿರಿ 2 ಮೆಥಡ್ ತಿಳಿಸ್ಬಿಡ್ತೀನಿ ನಿಮಗೆ. ಫಸ್ಟ್ ನೋಡಿರಿ 42 ಡಿವೈಡೆಡ್ ಬೈ 6 ಮಾಡಿದ್ರೆ ಎಷ್ಟು ಬರ್ತೀರಿ, ಒಂದು ಪೆನ್ನಿನ ಬೆಲೆ ಸಿಗುತ್ತೆ ನಮಗೆ. 6 ಒಂದೇ 6 ವೇಳೆ ಎಷ್ಟು ಬಂದ್ರಿ, 6 ವೇಳೆ 42 ಬರ್ತವಲ್ರಿ, 6 ವೇಳೆ 42. ಹಾಗಾದ್ರೆ ನಮ್ಗೆ ಎಷ್ಟು ಪೆನ್ನಿಂಗ್ ಕೇಳತ್ತಂದ್ರೆ 18. ಒಂದು ಪೆನ್ನಿನ ಬೆಲೆ ಎಷ್ಟು ಐತ್ರಿ, 7 ಐತಿ. 18 ಇಂಟು 7 ಎಷ್ಟು ಆಯ್ತು ಹೇಳ್ರಿ, 18 5 90, 18 6 108, 18 7 126. ಮಗ್ಗಿ ಬಂದು ಅಂದರೆ ಈಜಿ ರೀ, ಯಾವತ್ತು ಸ್ಪೀಡ್ ಆಗುತ್ತೆ. ಅದಕ್ಕೆ ನಿಮ್ಗೆ ಏನಾಗ್ತದೆ ಮಗ್ಗಿ ಮಾಡಿರಿ, ಡೈರೆಕ್ಟ್ ಹೆಚ್ಚಾಗಿ ಬರುತ್ತೆ. ಇಲ್ಲಿ ನೀವು ಏನಾಗ್ಬಿಡುತ್ತೆ 8 7 56, 6 ಕೈಲ ಬಂತು 1 7 1 7 5 7 12 ಮತ್ತು ಹಿಂಗೆ ಸುಖ ಇಲ್ಲೇ ಒಂದು 10 ಸೆಕೆಂಡ್ ವೇಸ್ಟ್ ಆಗಿಬಿಡುತ್ತೆ. ನಮ್ಗೆ 10 ಸೆಕೆಂಡ್ನೇ ಮತ್ತೆ ಇನ್ನೊಂದು ಲೆಕ್ಕ ಮಾಡ್ಕೋಬೋದು ನಾವು ಅಲ್ಲಿ. ಏನ್ರಿ 18 126 ಅಂತ ಪಟ್ನ ಹಾಕಿ ಬಿಡಕ್ಕೆ ಬರುತ್ತೆ. ಇದು ಈ ಟೈಪ್ ಮಾಡ್ತೀರಿ, ಈ ಟೈಪ್ ಮಾಡಿ. ಇಲ್ಲ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗ ಮಾಡಿದ್ವಿ, ಹಂಗೆ ಮಾಡ್ತೀರಿ, ಹಂಗೆ ಮಾಡಿ ನೋಡಿ. 6 ಪೆನ್ಗಳ ಕೊಂಡ ಬೆಲೆ ಎಷ್ಟೈತ್ರಿ, 42. ನಮ್ಗೆ ಎಷ್ಟು ಆಗ್ತದೆ 18. ಇಷ್ಟು ಮಾಡಿಬಿಟ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಈಜಿ ಬಂದ್ಬಿಡುತ್ತೆ. 18 ಇಂಟು 42 ಡಿವೈಡೆಡ್ ಬೈ 6, 6 ಒಂದೇ 6 3 18, 3 2 6 3 4 12, 126 ಬಂತಿಲ್ಲ ಆನ್ಸರ್. ಎರಡು ಸೇಮ್ ರೀ. ನೋಡಿರಿ ನಿಮ್ಗೆ ಯಾವ ಮೆಥಡ್ ಈಸಿ ಆಗುತ್ತಲ್ಲ ಅದು ಮಾಡಿರಿ, ಎರಡು ಏನು ಟೈಮ್ ಭಾಳ ಸ್ಪೆಂಡ್ ಆಗಲ್ಲ. ಇದನ್ನಾರು ಮಾಡಿರಿ, ಇದನ್ನಾರು ಮಾಡಿರಿ, ಆ್ಯಸ್ ಯು ವಿಶ್. ಯಾವ್ದು ಮೆಥಡ್ ಈಸಿ ಆಗುತ್ತಲ್ಲ ಅದನ್ನು ನೀವು ಫಾಲೋ ಮಾಡಿ. ನೆಕ್ಸ್ಟ್ ಇನ್ನೊಂದು ಲೆಕ್ಕ ತೋರಿದ್ರಾಗ ಇನ್ನೊಂದು ಸ್ವಲ್ಪ ಇಷ್ಟಿದ್ರಾಗ ಯಾವ ಟೈಪ್ ಹೇಳ್ತಾನೆ ಒಂದು ಸ್ವಲ್ಪ. ಒಂದು ಡಜನ್ ಬಾಳೆಹಣ್ಣಿನ ಬೆಲೆ, 1 ಡಜನ್ ಬಾಳೆಹಣ್ಣಿನ ಬೆಲೆ 1 ಡಜನ್ ಬಾಳೆಹಣ್ಣಿನ ಬೆಲೆ 240 ರು ಆಗಿದೆ. ಹಾಗಾದರೆ 30 ಬಾಳೆಹಣ್ಣುಗಳ ಬೆಲೆ ಎಷ್ಟು? 1 ಡಜನ್ ಬಾಳೆಹಣ್ಣಿನ ಬೆಲೆ 240 ರು ಆಗಿದೆ. ಹಾಗಾದರೆ 30 ಬಾಳೆಹಣ್ಣಿನ ಬೆಲೆ ಎಷ್ಟು? 1 ಡಜನ್ ಅಂದ್ರೆ ಗೊತ್ತಲ್ರಿ ನಿಮ್ಗೆ, ಬಾಳೆಹಣ್ಣು ಅಂದ್ರೆ 1 ಡಜನ್ ಅಂದ್ರೆ ಎಷ್ಟು ರೀ, 12. 1 ಡಜನ್ ಅಂದ್ರೆ ಎಷ್ಟು ರೀ, 12. ನಮಗೆ ಎಷ್ಟು ಕೇಳ್ರಿ ಈಗ 12 ಬಾಳೆಹಣ್ಣು ಗೊತ್ತಾದ್ರೆ ನಮಗೆ 12 ಅಂತ ಗೊತ್ತಾದ. 12 ಬಾಳೆಹಣ್ಣಿನ ಬೆಲೆ ಎಷ್ಟಾಯ್ತು 240. ನಮಗೆ ಎಷ್ಟು ಕೇಳ್ರಿ 30 ಬಾಳೆಹಣ್ಣು ಕೇಳ್ಕೊಂಡ್ರಿ. ಇಲ್ಲಿ 30 ಬಾಳೆಹಣ್ಣಿನ ಬೆಲೆ ಎಷ್ಟು ಕೇಳ್ರಿ. ನೋಡ್ರಿ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋತಿದ್ರೆ ಆಗ ಹಂಗೆ ಮಾಡಿರಿ. ಇಲ್ಲ 12 ಬಾಳೆಹಣ್ಣಿನ ಬೆಲೆ ನೋಡ್ರಿ ಆಗಾಳೆ ಮಾಡಿದ್ರಲ್ಲ 240 ಡಿವೈಡೆಡ್ ಬೈ 12 ಬಾಳೆಹಣ್ಣು ಅದಾವಲ್ಲ, 12 ಒಂದೇ 12 2 24 ಅಂದ್ರೆ ಎಷ್ಟು ರೀ, ಒಂದು ಬಾಳೆಹಣ್ಣಿನ ಬೆಲೆ 20 ರು ಬರುತ್ತೆ ನಮಗೆ. ಅವ ಎಷ್ಟು ಕೇಳಾಕತ್ತಾನ 30 ಬಾಳೆಹಣ್ಣಿನ ಬೆಲೆ ಕೇಳೋಣ. 30 ಇಂಟು 20 ಮಾಡಿದ್ರೆ ಎಷ್ಟು ಬರುತ್ತೆ ರೀ, 2 3 6 0 0 0 ಗೊತ್ತ್ರಿ 600 ಬರ್ತೀರಿ. ಇದು ಹಿಂಗೆ ಮಾಡ್ತಿದ್ರೆ ಹಿಂಗೆ ಮಾಡಿರಿ ಈ ಮೆಥಡ್. ಇಲ್ಲ ನಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಿದ್ದೆ ಅಂದ್ರೆ ಹಿಂಗೆ ಮಾಡ್ತೀನಿ ಅಂದ್ರೆ ಹಿಂಗೆ ಮಾಡಿರಿ, ನಿಮಗೆ ಬಿಟ್ಟು ವಿಚಾರ. 30 ಇಂಟು 240 ಡಿವೈಡೆಡ್ ಬೈ 12 12 ಒಂದೇ 12 ಇದು ಸೇಮ್ ಬರುತ್ತೆ 600. ನಿಮಗೆ ಯಾವ್ದು ಈಸಿ ಆಗುತ್ತಲ್ಲ ಆ ಮೆಥಡ್ ಮಾಡಿರಿ. ತಿಳಿತಲ್ರಿ ಇದು? ನೋಡಿರಿ 1 ಡಜನ್ ಅಂದ್ರೆ 12, 30 ಬಾಳೆಹಣ್ಣು ಕೇಳ್ರಿ ನಮ್ಗೆ. ನೋಡಿರಿ 1 ಬಾಳೆಹಣ್ಣು ಫಸ್ಟ್ ಕಂಡು ಹಿಡ್ಕೊಂಡು ನಾವು 12 ಬಾಳೆಹಣ್ಣು ಅಂದ್ರೆ ಎಷ್ಟು ರೀ, ನೋಡಿ 240 ರೂಪಾಯಿ. 1 ಬಾಳೆಹಣ್ಣಿಗೆ ಎಷ್ಟು ಬಿತ್ತು ನಮ್ಗೆ 20 ರೂಪಾಯಿ ಅಂತ ಗೊತ್ತಾಗ್ತದೆ. ಹಾಗಾದ್ರೆ 30 ಅಂದ್ರೆ 30 ಇಂಟು 20 ಎಷ್ಟಾಗುತ್ತೆ ರೀ, 600. ಈಸಿ ಐತಲ್ರಿ? ಇಂಥದ್ದೊಂದು ಇನ್ನೊಂದು ಲೆಕ್ಕ ಕೊಡ್ತೀನಿ ಮಾಡಿರಿ. ಇದನ್ನು ನಮಗೆ ಮಾಡಿ ಆನ್ಸರ್ ಕಮೆಂಟ್ ಮಾಡಿರಿ. ಎರಡೂವರೆ ಡಜನ್ ಬಾಳೆಹಣ್ಣಿನ ಬೆಲೆ 300 ಆಗಿದೆ. ಹಾಗಾದರೆ 60 ಬಾಳೆಹಣ್ಣುಗಳ ಬೆಲೆ ಎಷ್ಟು? ಇದನ್ನು ನನಗೆ ಮಾಡಿರಿ, ಕಮೆಂಟ್ ಮಾಡಿ ಆನ್ಸರ್ ತಿಳಿಸ್ರಿ. ತಿಳಿತಲ್ರಿ? ಇವತ್ತಿನ ಕ್ಲಾಸ್ ಇಷ್ಟ ಆಗಿತ್ತು. ಇವತ್ತೇನೇ ನಿಮ್ಗೆ ಡೌಟ್ ಇತ್ತಂದ್ರು